ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಜುಲೈ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಬ್ರಹ್ಮಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಬಾಧಕ ಮುಹೂರ್ತ, ನೋವಿನ ಮುಹೂರ್ತ. ಒಳ್ಳೆ ಮುಹೂರ್ತನೂ ಇದೆ, ಕೆಟ್ಟದ್ದು ಇದೆ. ಒಂದು ನಾಣ್ಯಕ್ಕೆ ಹೆಡ್ ಹೇಗಿದೆಯೋ ಟೈಲ್ ಕೂಡ, ತಲೆ ಹೇಗಿದೆಯೋ ಬುಡನೂ ಇದೆ, ಹೌದಲ್ವಾ? ಸೊ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವೊಂದು ಪ್ರಚೋದನೆಗಳು, ಪ್ರಭಾವಗಳು. ನೋಡಿ, ಅಲ್ಲೆಲ್ಲೋ ಗುಡ್ಡ ಕುಸಿದಿದೆ, ಎಲ್ಲ ಜಾಮ್, ಹೋಗ್ಲಿಕ್ಕೆ ಆಗ್ತಿಲ್ಲ, ಹೊರಟು ಬಿಟ್ಟಿದ್ದಾವೆ, ಜಾಮ್ ಆಗ್ಬಿಟ್ಟಿದ್ದಾವೆ. ಈ ರೀತಿ ನಮಗೇ ಗೊತ್ತಿಲ್ಲದೆಯೇ ನಮ್ಮನ್ನ ಆ ಪ್ರಭಾವಗಳು ಅಲ್ಲೆಲ್ಲೋ, ಬಸ್ಸಲ್ಲೇನೋ ಪಂಕ್ಚರು, ನಾವೇನೂ ಮಾಡಿಲ್ಲ, ಡ್ರೈವರ್ದು ತಪ್ಪಿಲ್ಲ, ಬಟ್ ಆದ್ರೂ ಪಂಕ್ಚರು, ವೀಲ್ ಕಳ್ಸ್ಕೊಂಡ್ ಬಂದ್ಬಿಡ್ತು, ಗುಡ್ಡ ಕುಸಿದು ಬಿಡ್ತು, ಜೋರು ಮಳೆ ಆಗ್ಬಿಡ್ತು. ಈ ಸಂದರ್ಭದಲ್ಲೇ ನಾವು ಹೋಗ್ಬೇಕಾ, ನಿಂತ್ಕೋಬೇಕಾ? ಸೊ ಮೊದಲೇ ಕಾಲಾತೀತವಾಗಿ ನಿರ್ಧಾರ ಆಗ್ಬಿಟ್ಟಿರುತ್ತೆ. ಅದರಿಂದ ಈ ಸಮಯಗಳಲ್ಲಿ ಸ್ವಲ್ಪ ಯೋಚಿಸಿ, ಕೇಳಿ, ಮಾಡ್ಕೊಳ್ಳಿ, ಜಾಗ್ರತೆ ಅಂತ ಹೇಳ್ತಾ, ಮುಖ್ಯವಾಗಿ ಬೆಳಿಗ್ಗೆ 10:17 11 ಗಂಟೆ 8 ಮಧ್ಯಾಹ್ನ 3:24 ಸಂಜೆ 4:16 ಈ ಸಮಯಗಳು ಸ್ವಲ್ಪ ನಮ್ಮ ಮನಸ್ಸನ್ನ ವಿಚ್ಛಿನ್ನ ಮಾಡಿಸುತ್ತವೆ. ಜಾಗೃತಿ ಅಂತ ಹೇಳ್ತಾ, ಕುಜಗ್ರಹ ವಿಶೇಷವಾಗಿ ಬಂದು ಕೂತ್ ಬಿಟ್ಟಿದ್ದಾನೆ ವೃಷಭದಲ್ಲಿ. ಆತನ ಶಕ್ತಿಯ ಪರಿಚಯ ನೋಡಿ. ಕಾಕತಾಳೀಯವಾಗಿ ಭೂಮಿಕಾರಕ ಕುಜ ಒಂದ್ ರೀತಿ ಶಿವ ಸುಬ್ರಹ್ಮಣ್ಯ ಯೋಗ ಅಂತ ಕೂಡ ಹೇಳ್ತಾರೆ. ಶಿವ ಸುಬ್ರಹ್ಮಣ್ಯ ಅನ್ನತಕ್ಕಂಥದ್ದು. ಗುರು ಕುಜ ಸೇರ್ಬಿಟ್ಟಿದ್ದಾರೆ ವೃಷಭದಲ್ಲಿ, ಆ ಲಕ್ಷ್ಮಿಯ ಮನೆಯಲ್ಲಿ. ನಾನು ಕೂಡ ಒಂದು ಆಶ್ರಮ, ನಮ್ಮ ಗುರುಗಳು ಒಂದು 5 ಜನ ಇದ್ದಾರೆ. ಅವ್ರು ಏನೋ ಒಂದೊಂದು ಸ್ವಲ್ಪ ದುಡ್ಡು ಹಾಕೊಂಡು ಏನೋ ಒಂದು ಮಾಡ್ತಾರೆ, ನನ್ನ ಕೈಯಿಂದಲೂ ಒಂದು ಅಳಿಲ್ ಸೇವೆ ಅಂತ ಹೇಳಿದ್ದೆ. ತುಂಬಾ ಜನ ಕರೆ ಮಾಡ್ತಿದ್ದೀರಿ, ತುಂಬಾ ದೂರಕ್ಕೂ ಹೇಳ್ತಿದ್ದೀರಿ, ತುಂಬಾ ದೊಡ್ಡ ಬೆಲೆಯುಳ್ಳದ್ದು ಹೇಳ್ತಿದ್ದೀರಿ. ಆಗ್ಲಿ, ನಾನೇ ಖುದ್ದು ಮಾತಾಡಿ ನಿತ್ಯ ಒಬ್ಬೊಬ್ರ ಹತ್ರ ಯಾವುದು ಇದಾಗುತ್ತೆ ನಮ್ಮ ಗುರುಗಳಿಗೆ. ನಾ ಹೇಳಿದ್ದೆ, ಗುಡ್ಡ ಇದ್ರು ಸರಿ, ಸ್ವಲ್ಪ ನೀರು ಸಿಗೋ ಆಗಿದ್ರೆ ಸಾಕು, ನಮ್ಗೇನು ತೋಟ ಬೇಕಿಲ್ಲ. ತುಂಬಾ ಜನ ನಿಜ ಹೇಳ್ತಾನೆ, ಒಂಥರ ಆತ್ಮತೃಪ್ತಿ. ಮತ್ತೆ ನಮ್ಮ ಕಾರ್ಯ ತಲುಪುತ್ತಿದೆ, ನಮ್ಮ ಸೇವೆ ತಲುಪುತ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ತುಂಬಾ ಜನ ಕರೆ ಮಾಡಿ ಹೇಳ್ತಿದ್ದೀರಿ. ಶೇರ್ ಮಾಡ್ಕೊಳ್ಳಿ. ನಮಗೊಂದು ಆಶ್ರಮಕ್ಕೆ 3 ರಿಂದ 5 ಎಕರೆ ಯಾರೋ ಒಬ್ರು ಗುರುಗಳ ಇಲ್ಲೇ ಇದೆ, ಚಿಂತಾಮಣಿ ಹತ್ರ. 15 ರಿಂದ 18 ಲಕ್ಷ ನಾವು ಮಾಡಿಸ್ಕೊಡ್ತೇವೆ, ನೀವಿರಿ, ನಾವು ಹೇಳ್ತೇವೆ, ಮಾತಾಡ್ತಿದ್ದೇವೆ, ನೋಡ್ತೇವೆ. ಗುಡ್ಡದಿತ್ತಾನೆ, ಗುಡ್ಡಕ್ಕಿಂತ ನೀರಿರೋದು ನೋಡ್ತೇವೆ, ಇರಿ. 1-2 ಲಕ್ಷ ಹೆಚ್ಚು ಕಡಿಮೆ ಆಗ್ಬಹುದು ಅಂತ. ಸ್ವಲ್ಪ ದೂರವೇ, ಪರವಾಗಿಲ್ಲ. 60 ರಿಂದ 80 ಕಿಲೋಮೀಟರ್ ಇಟ್ಸ್ ಓಕೆ. ಅಲ್ಲೇ ದೈವ ನಿರ್ಣಯ ಆಗಿದೆ ಅನ್ನೋದಾದರೆ. ಇಲ್ಲ, ಈ ಕಡೆ ತುಮಕೂರು ಕಡೆಯಿಂದಲೂ, ಶುರಾ ಕಡೆಯಿಂದಲೂ ತುಂಬಾ ಜನ ಕರೆ ಮಾಡ್ತಿದ್ದಾರೆ, ಕನಕಪುರದ ಕಡೆಯಿಂದಲೂ ಕರೆ ಮಾಡ್ತಿದ್ದಾರೆ. ಒಂದೊಂದಲ್ಲ, ನಿಮ್ಮ ಪ್ರೀತಿಗೆ ತುಂಬಾ ಹೃದಯದ ಧನ್ಯವಾದ ಮಕ್ಕಳೇ. ಇದೆಲ್ಲೋ ಒಂದು ಪುಟ್ಟ ಅಳಿಲು ಸೇವೆ ಅಷ್ಟೇ. ನಾವು ನೀವು ಸೇರ್ಕೊಂಡು ಎಲ್ಲೋ ಅಲ್ಲೊಂದು ಪುಟ್ಟ ಅನ್ನಪೂರ್ಣ ಮಂದಿರ ಆಗ್ಬೇಕು. ಅವ್ರ ಉದ್ದೇಶ ಅಲ್ಲಿ ಒಂದು ಪುನರ್ವಸು ಹೋಮ, ಗುರು ಹೋಮ ಮಾಡಿಸ್ಬೇಕು ಅಂತ. ಒಳ್ಳಿ ಸುಬ್ರಹ್ಮಣ್ಯ ಮದುವೆ ಮಾಡಿಸ್ಬೇಕು ಅಂತ, ನಿತ್ಯ ಕಲ್ಯಾಣ. ಯಾಕಂದ್ರೆ ಇವತ್ತು ಡೈವರ್ಸ್ಗಳು ಜಾಸ್ತಿ ನೋಡಿ. ಸುಬ್ರಹ್ಮಣ್ಯರಿಗೆ ಯಾಕೆ ಅವ್ರಿಗೆ ಮಾತು ಹೇಳ್ತಿದ್ರು ಅಂದ್ರೆ, ಗುರುಗಳು ಒಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ನಡಿಬೇಕು ಆ ಜಾಗದಲ್ಲಿ ಅಂತ. ಯಾಕೆ ಗುರುಗಳೇ? ಬೇರೆ ಸೀತಾರಾಮರ ಕಲ್ಯಾಣ ಇದೆಯಲ್ಲ, ಎಲ್ಲೋ ಜೊತೆಲಿದ್ದಾರೆ, ಎಲ್ಲೋ ಇದ್ರು. ಶ್ರೀನಿವಾಸ ಕಲ್ಯಾಣ ಎಲ್ಲೋ ಇದ್ದಾರೆ. ನನ್ನಮ್ಮ ಪದ್ಮಾವತಿ ಆ ಕಡೆ ಇದೆ, ನನ್ನ ಶ್ರೀನಿವಾಸ ಈ ಕಡೆ ಇದ್ದಾನೆ. ಒಳ್ಳಿ ಸುಬ್ರಹ್ಮಣ್ಯ ಯಾಕೆ ಮಾಡ್ಬೇಕು ಗೊತ್ತಾ? ಇನ್ನೊಬ್ಬಳು ಬಂದರೂ ಬಿಟ್ಟು ಕೊಡಲಿಲ್ಲ ತನ್ನ ಪತ್ನಿಯನ್ನ.
ಅಲ್ಲೊಂದು ದೈವ ನಿರ್ಣಯವಿತ್ತು. ಸುಬ್ರಹ್ಮಣ್ಯರಿಗೆ 2 ಮದುವೆ ಅನ್ನೋದಿತ್ತು. ದೇವಸೇನೆ, ಇಂದ್ರನ ಮಗಳು, ವಳ್ಳಿ, ಲಕ್ಷ್ಮೀ ಅಂಶ, ಇಬ್ಬರನ್ನು ತುಗಿಸ್ದ ಸುಬ್ರಹ್ಮಣ್ಯ, ಬಿಡಲಿಲ್ಲ. ಇಲ್ಲೊಂದು ಸಣ್ಣ ಅಪವಾದ ಬಂದಿದ್ದೆ, ಅನುಮಾನ ಬಂದಿದ್ದೆ, ಅಪಾರ್ಥ ಬಂದಿದ್ದೆ, ಅಲ್ಲೊಂದು ಯಾವುದೋ ಒಂದು ಅಂತಃಕಲಹ ಬಂದಿದ್ದೆ ಬಿಟ್ಟು ಹೋಗ್ಬಿಡ್ತಾರೆ. ಅದಾಗಬಾರದು. ಗುರುಗಳ ಇಚ್ಛೆ ನೋಡಿ. ಒಂದು ಕಾರ್ಯ ಮಾಡ್ಬೇಕಾದ್ರೆ ಒಂದ್ ಸೇವೆಗೆ ಯಾವ ರೀತಿ ಆಲೋಚನೆ ಮಾಡಿದ್ದಾರೆ ಗುರುಗಳು ಅಂತ. ಸೀತಾರಾಮರು ಮದುವೆ ಮಾಡೋದ್ರಿಂದ ಒಡೆದೋಗುತ್ತೆ ಅಂತ ಏನಿಲ್ಲ ಕಣೋ. ಸೀತಾರಾಮರೇ ನೊಂದಿದ್ದಾರೆ, ಅವ್ರನ್ನ ಮತ್ತೆ ಮದುವೆ ಮಾಡ್ತೇವೆ ನಾವು. ಅವ್ರ ಹೆಸರಿನಲ್ಲಿ ನಿಂತು ತೊಂದರೆಗಳಾಗಿರೋರು ಮಾಡಿಸೋದು ಒಳ್ಳೇದೆ. ಆದ್ರೆ ಇನ್ನಷ್ಟು ಗಟ್ಟಿ ಬಂದ ಶ್ರೀನಿವಾಸ ಕಲ್ಯಾಣ ಅಷ್ಟೈಶ್ವರ್ಯ ಕೊಡುತ್ತೆ, ಸೀತಾರಾಮರ ಕಲ್ಯಾಣ ಆನಂದ ಕೊಡುತ್ತಾ. ಆದ್ರೆ ವಳ್ಳಿ ಸುಬ್ರಹ್ಮಣ್ಯ ಮದುವೆ ಸದಾ ಒಗ್ಗಟ್ಟಾಗಿಟ್ಟಿರುತ್ತೆ. ಏನೇ ತೊಂದರೆ ಬಂದ್ರು ಅವರಿಬ್ಬರಲ್ಲಿ ಯಾವತ್ತು ಮನಸ್ತಾಪ, ಅನರ್ಥ, ಅಪಾರ್ಥ ಬರಲೇ ಇಲ್ಲ ಅನ್ನತಕ್ಕಂಥದ್ದನ್ನ ಹೇಳ್ತಿದ್ರು. ಇವತ್ತು ನಮ್ಗೆ ಯಾವುದೋ ಒಂದು ದುಡ್ಡಿನ ಆಸೆ, ಅಧಿಕಾರದ ಆಸೆ, ಇನ್ನೊಂದು ಆಸೆ, ಮನೆ ಇಲ್ಲ, ಮನೆ ಹೊಡಿತು, ಬದುಕೊಡಿತು, ಕುಟುಂಬ ಹೊಡಿತು, ಯಾವುದೋ ಒಂದು ಮನೆ ಕೂಡ ಒಂದು ತಾಯಿ ಜೀವ. ಚಿತ್ತಾ ನಕ್ಷತ್ರ ಹುಷಾರು, ನಾನು ಹೇಳ್ತಲೇ ಇರ್ತೇನೆ, ಆದ್ರೂ ಕೇಳಲ್ಲ ಮಕ್ಳೇ. ಹೆಸರು ಬೆಲ ಕೂಡ್ಬಿಡ್ತು ಗುರುಗಳೇ ಮದುವೆ ಮಾಡಿಬಿಟ್ವಿ. ಇಲ್ಲ ಮಕ್ಕಳೇ, ಜಾತಕ ಪರಾಮರ್ಶಿಸಿ. ನನ್ನ ಮಗುವಿಗೆ ಇಲ್ಲಿ ನೋಡಿ, ಇದು ತೂತು ಮಾಡಕ್ಕೆ, ತೂತು ಬುಟ್ಟಿ, ಇದರಲ್ಲಿ ಹಿಟ್ಟು ಹಾಕಿ ಸೋರೋಗುತ್ತೆ. ನೀವೇನ್ ಮಾಡಿರ್ತೀರಿ, ಹಿಟ್ಟು ತಗೋ ಬಂದಿರ್ತೀರಿ ತೂತು ಬುಟ್ಟಿಗೆ, ಎಷ್ಟೊತ್ತು ಅಂತ ತಡ್ಕೊಳ್ಳುತ್ತೆ. ಬುಟ್ಟಿ ಎತ್ತಿದ ತಕ್ಷಣ ಬಸ್ ಅಂತ ಅರ್ಧನೇ ನಿಂತ್ಕೊಳ್ಳೋದು, ಇನ್ನು ಅರ್ಧ ತಗೊಂಡೋಗಿ ಅಷ್ಟು ದೂರದಲ್ಲಿ ಏನೋ ಹಿಟ್ಟು ಮಾಡೋಣ ಅನ್ನೋಷ್ಟು ಹಿಂಗ್ ಕಾಲ್ ಭಾಗ. ಕಷ್ಟಪಟ್ಟಿದ್ ಹೋಯ್ತಾ, ಮಗು ಬಿಕ್ಕಿ ಬಿಕ್ಕಿ ಅಳ್ತಿದೆ. ಕನ್ಯಾ ರಾಶಿ ಕಣ್ಣೀರ್ ರಾಶಿ ಅಂತ ಹೇಳಿದ್ದಾನೆ. ಅಲ್ಲೊಂದು ತಂದು ಇಟ್ಬಿಟ್ಟಿದ್ರೆ ಚಿತ್ತಾ ನಕ್ಷತ್ರ ಚಿತ್ತಭ್ರಮಣ ಅಂತ. ಹುಡುಗನ್ ಮನೆತನ ದುಡ್ಡಿದೆ, ಆಸ್ತಿ ಇದೆ, ಅಂತಸ್ತಿದೆ ಅಲ್ಲ, ಇಲ್ಲ ಹುಡುಗಿ ಮನೆತನ. ಯಾರನ್ನಾದ್ರೂ ಅಲ್ಲೊಂದು ಕುಂಟು ಕಾಲ್ ಮಾಡಿ ಇಟ್ಟು ಬಿಟ್ಟಿರುತ್ತೆ ಮಕ್ಳು. ಇನ್ನೂ ಒಂದು ತಮಾಷೆ ಗೊತ್ತಾ, ತಾಯಿ ಅಕ್ಕ ಬಂದಿದ್ದಾರೆ ನಿಮ್ಮ ಮಗನಿಗೆ 88, 78, 98 ನೋವೆ ಅಂದ್ರೆ 88 ಇನ್ನೂ ಮದುವೆ ಆಗಿಲ್ಲ. ಕಲ್ಯಾಣ ದೋಷಂ, ಲಗ್ನ ದೋಷಂ ಅಂತ ಬರ್ತಿದ್ದಾನೆ. 2ನೇ ಮನೇಲಿ ಶನಿ ಎಲ್ ಮಾಡೋಕ್ ಬಿಡ್ತಾನೆ. ಬಾಧೆಯಾಗಿ ನಿಂತು ಬಿಟ್ಟಿದೆ ನನ್ ಕುಟುಂಬ, ನನ್ ಬದುಕು ಅಂತ. ಕುಜ ಬೇರೆ ಕೇಂದ್ರದಲ್ಲಿ, ಶನಿಗೆ ವಕ್ರ, ಬಿಡ್ತಿಲ್ಲ. ನಿಮ್ ಮಗನಿಗೆ ಮದುವೆ ಮಾಡಿದ್ರೆ ಸ್ವಲ್ಪ ಕಾಲು ವಕ್ರ ಇರುವ ಹುಡುಗಿ ಬರಬೇಕು. ಆ ತರದ್ದಿದೆ ಅಂದ್ರೆ ಗುರುಗಳೇ ಆ ತರದ್ದೇ ಬಂದಿದೆ. ನಮ್ಮ ಅಮ್ಮನಿಗೆ ಇಷ್ಟ ಅಲ್ಲ ನೋಡಿ. ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ, ಇನ್ನೂ ಹುಡುಕ್ತಿದ್ದೀಯೇನೋ ತಾಯಿ, ಅವನು ಒಪ್ಪಿರೋದು ಹೆಚ್ಚು, ಇದ್ರಲ್ಲೂ ಕೊಂಡಿ ಆಗ್ತಿದ್ದೀರಾ. ನಿನ್ನ ಮಾಂಗಲ್ಯನೇ ನಿಂತಿಲ್ಲ ಅಂದ್ರೆ ನಿಂತಿಲ್ಲ ನೋಡಿ. ಇದು ಆಗ್ತಿರ್ತಕ್ಕಂಥದ್ದು. ಇಂಥದಕ್ಕೆ ಒಂದು ಪುನರ್ವಸು ಹೋಮ ನಿತ್ಯ ನಡೀತಿರ್ಬೇಕು, ಅಟ್ಲೀಸ್ಟ್ ಪುನರ್ವಸು ನಕ್ಷತ್ರದ ದಿನ ಅಂತ ಗುರುಗಳು. ಯಾಕೆ ಗುರುಗಳು ಅಂದ್ರೆ ಇವತ್ತು ಎಲ್ರು ಅಂದದಿಂದ ಓಡ್ತಿದ್ದಾರೆ, ಆನಂದದಿಂದ ಓಡ್ತಿಲ್ಲ. ನನ್ನ ರಾಮ ಯಾವತ್ತೂ ಇದ್ದಿದ್ರಲ್ಲೇ ಕಾಡಲ್ಲೇ ಅಸ್ಕಲ್ಕಿತ ಬ್ರಹ್ಮಚರ್ಯ, ಸೀತಮ್ಮನ ಜೊತೆ ತುಂಬಾ ಆನಂದವಾಗಿ ಇದ್ದಿದ್ರಲ್ಲೇ. ಕಾಡಲ್ಲಿ ಏನ್ ಸಿಗುತ್ತೆ ಹೇಳಿ, ಏನ್ ಸಿಗುತ್ತೆ? ಎಲ್ಲಿದ್ದರೂ ರಾಮರೇ, ಹೇಗಿದ್ದರೂ ರಾಮರೇ. ನಾವ್ ಇವತ್ತೇನಾಗ್ಬಿಟ್ಟಿದ್ದೇವೆ, ಅಂದವಾಗಿರ್ಲಿಕ್ಕೆ ಆನಂದ ಕಳ್ಕೊಳ್ಳೋಕ್ ಶುರು ಆಗ್ಬಿಟ್ಟಿದ್ದಾರೆ. ಆ ಕಾರು, ಆ ಮನೆ, ಆ ಬಂಗ್ಲೆ ಅನ್ನತಕ್ಕಂಥ ಭಾವಾರ್ಥದಿಂದ ಆಗ್ಬಿಟ್ಟಿದ್ದಾರೆ. ಅದರಿಂದ ಹೊರಗಡೆ ಬರಬೇಕು. ಪುನರ್ವಸು ಒಂದು ಹೋಮ ಪೂಜೆ ಈ ತರದ್ದು ನಡೀತಿದ್ರೆ ಅದನ್ನ ಆ ಒಂದು ಸಂಕಲ್ಪ ಬಲ ಅವ್ರಿಗೆ ಕೊಟ್ರೆ ರಾಮನ ಹಾಗೆ ನಿರಾಳವಾಗಿರ್ತಾರಪ್ಪ. ರಾಮ ನೋವೇ, ಆದ್ರೆ ರಾಮನಂತೆ ತಡ್ಕೊಳ್ಳೋ ಶಕ್ತಿ ಬರುತ್ತೆ. ನಾವು ತಡ್ಕೊತಿಲ್ಲ. ಹತ್ಯೆ, ಆತ್ಮಹತ್ಯೆ, ಡಿಪ್ರೆಷನ್, ಕಾಯಿಲೆಗಳು. ಹತ್ಯೆ, ಆತ್ಮಹತ್ಯೆ, ಡಿಪ್ರೆಷನ್, ಕಾಯಿಲೆಗಳು. ಈ 4 ತಂದು ಇಟ್ಕೊಬಿಟ್ಟಿದ್ದಾವೆ. 4 ಕಾರ್ನರ್ಗಳಲ್ಲಿ. ಒಂದು ಇದು ಬಡಿದಿಲ್ಲ ಅಂದ್ರೆ ಇದು ಬಡಿಯುತ್ತೆ, ಇದು ಬಡಿದಿಲ್ಲ ಅಂದ್ರೆ ಇದು ಬಡಿಯುತ್ತೆ. ಎಷ್ಟು ಕಷ್ಟ ಬಂದರೂ ನನ್ನ ರಾಮಯ್ಯ ನೋಡಿ, ಅಂತ ದೊಡ್ಡ ಚಕ್ರವರ್ತಿಯ ಮಗ, ದೇವಪುತ್ರ, ದೇವತಾಂಶ, ಕದಲಿಲ್ಲ. ಕದಲದ ಹಾಗೆ ಇರುವುದರಲ್ಲಿ ಆನಂದ ಪಡುವಂತ ಒಂದು ಕಲೆ ಬರುತ್ತೋ, ತೃಪ್ತಿ ಪಡ್ತಾನೆ. ನನಗಿದ್ ಕೊಟ್ಟಿದ್ದಾನೆ ಸಾಕು, ನನಗಿದ್ ಕೊಟ್ಟಿದ್ದಾನೆ ಸಾಕು, ನನಗಿದ್ ಕೊಟ್ಟಿದ್ದಾನೆ ಸಾಕು ಅನ್ನೋ ಒಂದು ಭಾವ ಬಂದ್ಬಿಡ್ತು. ಅವನಷ್ಟು ಆನಂದವಿಲ್ಲ ಅನ್ನತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಮ್ ಗುರುಗಳು ಈ ತರದ್ದೆಲ್ಲ ಏನೇನೋ ಹಾಕಿಟ್ಕೊಂಡಿದ್ದಾರೆ ಮಕ್ಕಳೇ. ನಿಮ್ಮ ಒಂದು ಏನ್ ಹೇಳೋದು ಗೊತ್ತಾಗ್ತಲ್ಲ, ನಿಮ್ ಸಹಾಯವನ್ನ ಆಗ್ಲಿ
ಖಂಡಿತ ನಿಮ್ಮನ್ನೆಲ್ಲ ಕರೀತಾನೆ. ಅಲ್ಲೊಂದು ಅಳಿಲ್ ಸೇವೆ, ನೀವು ಸೇರ್ಬೇಕು, ನಿಮಗ್ ಸಿಗಬೇಕು. ಆ ಮೊದಲ ವಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣ, ಆ ಮೊದಲ ಪುನರ್ವಸು ಹೋಮ, ಈ ತರದೆಲ್ಲ ನಮ್ಮ ಗುರುಗಳ ಕೈಯಿಂದ, ಆ ಗುರುಗಳ ಆಶೀರ್ವಾದದಿಂದ ನಿಮಗ್ ಸಿಗಬೇಕು, ದಾರಿ ಆಗ್ಬೇಕು. ಮಾಡಿಸೋಣಂತೆ ಬನ್ನಿ. ಆ ಕುಜ ವಿಶೇಷವಾಗಿ ವೃಷಭದಲ್ಲಿ ಮೇಷ ರಾಶಿಯವರಿಗೆ ರಾಶಿಯಾಧಿಪತಿಯಾಗಿ 2ನೇ ಮನೆಯಲ್ಲಿ ಆ ಭೂಮಿಕಾರಕ ಕುಳಿತರೆ ಧನವಂತ, ವಿಶೇಷವಾಗಿ ಸಹಾಯ ಮಾಡೋ ಗುಣ. ಲಕ್ಷ್ಮಿಯ ಮನೆಯಲ್ಲಿ ಆ ಕುಜ ಅಗದಷ್ಟು ಬಂಗಾರ, ಅಗದಷ್ಟು ಪಿತ್ರಾರ್ಜಿತ ಆಸ್ತಿ ಪಡೆಯತಕ್ಕಂಥ ಯೋಗ, ವ್ಯಾಪಾರದಿಂದ ಸಂಪಾದನೆ, ಒಳ್ಳೆ ಮಾತು. ಕೆಲವರಿಗೆ ಸ್ವಲ್ಪ ನನ್ನ ಲೆಕ್ಕಾಚಾರ ಸರಿ ಇದ್ದರೆ 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, ಯಾಕಂದ್ರೆ ಶುಕ್ರನ ಮನೆಯಲ್ಲಿ ಕುಳಿತಿರೋದ್ರಿಂದ ಅಂಥದ್ದೊಂದು ಯೋಗವಾಗತಕ್ಕಂಥದ್ದುಂಟು. ಆದರೆ ಆ ಒಂದು ಕುಜ ಅಷ್ಟಮಾಧಿಪತಿಯಾಗಿರೋದ್ರಿಂದ ಈ ತರದ 2ನೇ ಬದುಕು, 2ನೇ ಜೀವನ, 2ನೇ ವ್ಯವಸ್ಥೆ, 2ನೇ ವ್ಯಾಪಾರ, 2ನೇ ಮಾತು, 2ನೇ ಚಿಂತನೆ ಅನ್ನೋ ಒಂದು ರೀತಿಗೆ ಹೋಗ್ಬಿಟ್ಟು ತುಂಬಾ ದೊಡ್ಡ ನಷ್ಟ ಕಷ್ಟಗಳಿಗೆ ಒಳಗಾಗತಕ್ಕಂಥದ್ದುಂಟು. ತುಂಬ ಎಚ್ಚರಿಕೆ. ನಮಗೆ ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿದೆ. ಮೋಹ ವ್ಯಾಮೋಹ. ಮೋಹ ಇರಬೇಕು ಮಕ್ಕಳೇ, ನಮ್ಮವ್ರ ಮೇಲೆ, ಪಕ್ಕದ ಮನೆಯವ್ರ ಮೇಲೆ ಯಾಕಿರ್ಬೇಕು? ಯಾವುದೋ ಒಂದು ಚಾಟ್ಸ್ ಅಂಗಡಿಗೆ ಹೋದ್ರಿ, ಮೋಹ ತಿನ್ಬೇಕು, ಡನ್. ತಿಂದ್ರ ಕೈ ತೊಳ್ಕೊಂಡ್ರ ಬಂದ್ರ ಅದಿರ್ಬೇಕಿಲ್ಲ. ಪಾನಿಪುರಿ ಅಂಗಡಿಗೆ ನಿತ್ಯ ಹೋಗೋದು, ತಿನ್ನೋದೇನಾಗುತ್ತೋ ಹೊಟ್ಟೆ ಕುಡಿಸ್ಕೊಂಡ್ ಬರ್ತೀವಿ. ಇರುವುದ ಬಿಟ್ಟು ಇಲ್ಲದಿರುವುದರ ಕಡೆ ತುಡುಕುವುದೇ. ಹೇಳಿದ್ನಲ್ಲ, ನನಗೆ ನನ್ನ ಧರ್ಮಪತ್ನಿ ಇರಲಿಲ್ಲವೆಂದಿದ್ದರೆ ಎಲ್ಲೋ. ಅದಕ್ಕೇನೋ ದೇವರು ಒಂದು ಧರ್ಮದ ಗಂಟು, ಧರ್ಮ ಅಂದ್ರೇನೆ ಧರ್ಮಪತ್ನಿ, ನೆನ್ಪಿಟ್ಕೊಳ್ಳಿ. ಹಾಕಿಟ್ಬಿಟ್ಟ. ಇನ್ನೇನೋ ಮಾಡ್ತಾನೆ, ಇನ್ನೊಂದು ಮಾಡ್ಕೋತಾನೆ, ಎಲ್ಲ ಬಿಟ್ಟು ಹೊರಟೋಗ್ತಾನೆ ಅಂತ ನಿಮ್ಮಗಳ ಸೇವೆಗೋ, ಗುರುಗಳ ಸೇವೆಗೋ, ಈ ತರದೊಂದು ಹೋಮದ ಸೇವೆಗೋ, ಈ ತರದ್ ಏನೋ ಒಂದು ನಿಯಮಗಳನ್ನ ಭಗವಂತ ಹಾಕಿಟ್ಬಿಟ್ಟಿದ್ದಾನೆ. ಆಕೆ ಮೂಲಕ ಚೆಕ್ಮೇಟ್ ಇಟ್ಬಿಟ್ಟಿದ್ದಾನೆ. ಅದೆಷ್ಟು ಬಾರಿ ಮಲಗಿದ್ದಾಗ ಹೀಗೆ ನೋಡ್ತಿರ್ತೀನಿ, ಈ ರಾಕ್ಷಸಿ ನನಗ್ ಬಂದು ಅಂದಾಲ ರಾಕ್ಷಸಿನಪ್ಪ, ಇದು ಎಲ್ಲಿಂದ ಬಂದು ಹೇಗೆ ಗಂಟೆ ಹಾಕಿಬಿಟ್ಟೆನಪ್ಪ ರಾಮ, ಏನಿದು ಅನ್ನೋ ಒಂದು ಪರಿತಪನೆ. ದೇವರ ಲೆಕ್ಕಾಚಾರ ಅದ್ಭುತವಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮೊದಲೇ ಕರ್ಮಕ್ಕೆ ತಕ್ಕಂತೆ. ಅದಕ್ಕೆ ಜಾತಕ ನೋಡುವಾಗ ಕರ್ಮಾಧಿಪತಿಯನ್ನ ನೋಡ್ತೇವೆ ನೋಡಿ. ಮೇಷ ಲಗ್ನಕ್ಕೆ, ಮೇಷರಾಶಿಗೆ 11ನೇ ಮನೆಯಲ್ಲಿ ಶನಿ ಇದ್ದಾನೆ, ಗುರು ಬೇರೆ 2ನೇ ಮನೆ. ಸೊ ಅದರಲ್ಲೂ ವೃಷಭದಲ್ಲಿ ಗುರು ಇರತಕ್ಕಂಥದ್ದು. ಸೊ ತುಂಬಾ ಎಚ್ಚರಿಕೆ. ಗೊತ್ತಿಲ್ಲದೆಯೋ ಈ ತರದೊಂದು ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಬಿಡ್ತೀರಿ, ಜಾಗ್ರತೆ. ಇನ್ನು ವೃಷಭ ರಾಶಿಗೆ 2ನೇ ಮನೆಯ ಅಧಿಪತಿಯಾಗಿ ನಿಮ್ಮ ಮನೆಯಲ್ಲೇ ಕುಳಿತಿರುವುದರಿಂದ, ಲಕ್ಷ್ಮಿ ಮನೆ ಅಲ್ವಾ, ಏನು ಕಷ್ಟ ಪಡುತ್ತೀರೋ ಆ ಕಷ್ಟಾರ್ಜಿತಕ್ಕೆ ತಕ್ಕಂತ ಪೂರ್ಣ ಫಲವನ್ನು ಪಡೆಯತಕ್ಕ. ಆಗದಷ್ಟು ನಿಮ್ಮನ್ನು ಭಾವಿಯಾಗಿ ಅಂತ ಯಾರು ಹೇಳಿದ್ರು? ನಿಮ್ಮನ್ನು ಭಾವಿಯಾಗಿ ಅಂತ ಯಾರು ಹೇಳಿದ್ರು? ಕಲ್ಯಾಣಿ ಕಟ್ಟಿ, ಕೆರೆ ಕಟ್ಟಿ, ಹೋಗಿ ಒಂದು 6 ಕಿಲೋಮೀಟರ್, 60 ಕಿಲೋಮೀಟರ್, 600 ಕಿಲೋಮೀಟರ್ ಹೋದ್ರೆ ವಜ್ರದ ಗಣಿಯ ಸಿಗುತ್ತೆ ಅನ್ನೋದನ್ನ ವಿಜ್ಞಾನವೇ ರೂಪಿಸಿಟ್ಟಿದೆ. ನವನಿಧಿಗಳ ಭಂಡಾರ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಯಾವಾಗ್ಲೂ ಹೇಳಿದೆ. ನಾವು ಹೋಗ್ತಿಲ್ಲ, ನಾವು ತಗೋತಿಲ್ಲ ಅಷ್ಟೇ. ಏನು ಕಷ್ಟಪಡುತ್ತೀರೋ ಸ್ವಯಂ ಕೃಷಿಯಿಂದ ನೀವು ಅದ್ಭುತವಾಗಿ ಸಂಪಾದನೆ ಮಾಡಿಕೊಳ್ಳುತ್ತೀರಿ. ಆ ತರದೊಂದು ಭಾವ ಇರತಕ್ಕಂಥದ್ದುಂಟು. ಇನ್ನು ವಿಶೇಷವಾಗಿ ಅದರಲ್ಲೂ ವ್ಯಯಾಧಿಪತಿಯಾಗಿ ನಿಮ್ಮ ಮನೆಯಲ್ಲಿ ಕುಳಿತಿರೋದ್ರಿಂದ ಅಡ್ಡಾದಿಡ್ಡಿ ಖರ್ಚು ಮಾಡಿಸ್ಬಿಡ್ತಾನೆ. ತುಂಬಾ ಹುಷಾರು. ಸ್ವಲ್ಪ ದೇಹ ಕೃಷಿ ಆಗತಕ್ಕಂಥದ್ದಾಗುತ್ತೆ. ವ್ಯಯಾಧಿಪತಿ ಅಲ್ವಾ, ಭೂಮಿ ವಿಚಾರದಲ್ಲಿ ತಗಾದೆಯೋ, ದುಡ್ಡು ಕಳ್ಕೊಳ್ಳೋದು, ಯಾರ್ದೋ ಮಾತು ಕೇಳಿ ದುಡ್ಡು ಕೊಟ್ಟು, ಇಲ್ಲ ಯಾರ್ದೋ ಮಾತು ಕೇಳಿ ಸಾಲ ಮಾಡಿ ಜಾಗ ತಗೊಳ್ಳೋದು, ಮನೆ ತಗೊಳ್ಳೋದು, ಈ ತರದ್ದು ಮಾಡ್ತಕ್ಕಂಥದ್ದು ಮಾಡೋಕ್ ಹೋಗಿ ಎಲ್ಲೋ ಸಿಕ್ಕಾಬಷ್ಟೇ ನಷ್ಟ ಅನುಭವಿಸ್ಬಿಡ್ತೀರಿ ವೃಷಭ ರಾಶಿ. ಅದರಲ್ಲೂ ಅಷ್ಟಮಾಧಿಪತಿ ಗುರು ಬೇರೆ ಕುಳಿತಿರ್ತಕ್ಕಂಥದ್ದು. ತುಂಬಾ ಹುಷಾರು, ತುಂಬಾ ಹುಷಾರು. 2ನೇ ಮದುವೆ, ಅದರಲ್ಲೂ ಸಪ್ತಮಾಧಿಪತಿಯಾಗಿ ಗುರುವಿನ ಜೊತೆಯಲ್ಲಿ ಶಿವಸುಬ್ರಹ್ಮಣ್ಯ ಜಾತಕವಾಗಿ ನಿಂತಿರುವುದರಿಂದ 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, 2ನೇ ಒಂದು ವ್ಯವಸ್ಥೆಗೆ ಪ್ರಯತ್ನ ಮಾಡ್ತಿರತಕ್ಕಂಥವರಿಗೆ
ಅದ್ಭುತವಾದಂತ ಒಂದು ಸಂಕಲ್ಪ ಉಂಟು. ಅಂಥದ್ದು 2ನೇ ಮದುವೆ ಆಲ್ರೆಡಿ ಮುರಿದಿದೆ, ಡೈವರ್ಸ್ ಆಗಿದೆ, ಅಂತ ಒಂದು ಪ್ರಯತ್ನ ಇಲ್ಲ. ಲೇಟ್ ಮ್ಯಾರೇಜ್ 30, ಹುಡುಗನಿಗೆ ಹೆಣ್ಮಗುಗ್ 30 ದಾಟಿದೆ, ಹುಡುಗನಿಗೆ 36 ಅಂದ್ರೆ ಅದೊಂದು ರೀತಿ ನಮ್ ಕಡೆ 2ನೇ ಮದುವೆ ರೀತಿಯ ಲೆಕ್ಕಾಚಾರವೇ. ಏನೋ ಒಂದು ತಗಾದೆ ತಂದಿಟ್ಟಿರ್ತಾನೆ, ಅದಕ್ಕೆ ಅಷ್ಟು ವರ್ಷ ದೂರ ತಳ್ಳಿರೋದು. ಇಲ್ಲ ದಿಢೀರ್ ಅಂತ 17ನೇ ವಯಸ್ಸಿಗೆ ಮದುವೆ ಆಗ್ತಕ್ಕಂಥ ಪ್ರಚೋದನೆಯು ಕೆಲವ್ರು ಕೊಡ್ತಾನೆ. ಮೊನ್ನೆ ಒಂದ್ ಜಾತಕ, ಅಯ್ಯೋ ಮ್ಯಾಚ್ ಮೇಕಿಂಗ್ ತಂದಿಟ್ಬಿಟ್ಟಿದ್ದಾರೆ, ಇವ್ರ ಮನೆ ಬಂಗಾರ ಆಗೋಗ ನೋಡಿದ ತಕ್ಷಣ ಹುಡುಗನ್ಗೆ 2007, ನನ್ನ ಮಗು ಇನ್ನೊಂದು 2004, 2003 ಅಲ್ಲ. ನಮ್ಮ ಅವನಿಗಂತೂ ಬಿಸಿಯೇ, ನಿನಗಾದ್ರೂ ಗೊತ್ತಿಲ್ವಾ, ಇದೆಲ್ಲ ಆಕರ್ಷಣೆ ಈ ವಯಸ್ಸಿಗೆ. ಸರಿ ಆಯ್ತು, ಮದುವೆ ಆಯ್ತು ರೀ, ಏನಿದೆ ಅವನ ಹತ್ರ, ನಿನ್ನ ಹತ್ರ ಏನಿದೆ? ಪ್ರಶ್ನೆಗೆ ಉತ್ತರ ಇಲ್ಲ. ಸಾಕ್ತೀನಿ ಅನ್ನೋದಕ್ಕೆ ಅವನಿಗೇನೋ ಒಂದು ಹೆಚ್ಚು ಕಮ್ಮಿ ಆಯ್ತಿಲ್ಲ, ನಿನಗೇನೋ ಒಂದು ಹೆಚ್ಚು ಕಮ್ಮಿ ಆಯ್ತು. 2007 ಪುಟ್ಟ, ಅವನಿಗೇನೋ ಗೊತ್ತಿದೆ, ಗೋಲಿ ಆಡೋ ವಯಸ್ಸಿನಲ್ಲಿ ಅವನು ಡಿಲ್ಲಿ ಆಳ್ತೀನಿ ಅಂತಿದ್ದಾನೆ. ಒಂಚೂರು ಸಮಯ ಬೇಕೋ, ಒಂಚೂರು ಓದ್ಕೊಳ್ರೋ, ಕಾಲ್ ಮೇಲೆ ನಿಂತ್ಕೊಳ್ರೋ. ಅನುಮಾನ ಅಪಾರ್ಥಗಳು ಶುರು ಆಗ್ಬಿಡ್ತವೆ ಅಂದ್ರೆ ಆಲ್ರೆಡಿ ಶುರು ಆಗ್ಬಿಟ್ಟಿದೆ ಇಬ್ಬರಿಗೂ. ಆಕೆಗೆ ಅವನ ಮೇಲೆ ಅನುಮಾನ, ಆತನಿಗೆ ಆಕೆ ಮೇಲೆ ಅನುಮಾನ, ನನ್ನನ್ನೆಲ್ಲಿ ಬಿಟ್ಟು ಹೋಗ್ತಾಳೋ ಇನ್ನೊಂದು ಅಂತ. ಇದೆಲ್ಲ ಪ್ರಚೋದನೆಗಳು ನೋಡಿ. ಈ ಕುಜ ಬಂದು ವೃಷಭದಲ್ಲಿ ಕುಳಿತರೆ ಈ ತರ ದಿಢೀರ್ ಪಲ್ಲಟಗಳು ತಂದಿಡತಕ್ಕಂಥದ್ದಾಗುತ್ತದೆ, ದಿಢೀರ್ ಒಲವುಗಳು. ಸರಿ, ಟೈಮ್ ತಗೊಳ್ಳೋಣ, ಏನಾಗ್ಬಿಡುತ್ತೆ ನಿಮ್ಗೆ? ಹಾಗಾದ್ರೆ ನಿಮ್ ಪ್ರೀತಿ ಮೇಲೆ ನಂಬಿಕೆ ಅಲ್ವಾ? ಯೋಚನೆ ಮಾಡಿ, ನಿಮಗೆ ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇಲ್ಲವಾ? ದಟ್ ಇಸ್ ಅ ಬ್ಯೂಟಿ. ಅಲ್ಲಿಗೆ ನಿಮ್ ಪ್ರೀತಿ ಮೇಲೆ ನಂಬಿಕೆ ಇಲ್ಲ, ತಂದೆ ತಾಯಿ ಹತ್ರ ಜಗಳ ಮಾಡ್ಕೊಂಡು ಅವ್ರು ಒಡೆದು ಬಡಿದು ಏನೇನೋ ಮಾಡಿಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಮಕ್ಳು. ನಾನು ಇಬ್ಬರಿಗೂ ಪುಟಾಣಿ ಮಕ್ಳ ಈಗ ಸದ್ಯಕ್ಕೆ 1000 ದಿನ ಏನೋ ಮಾತಾಡಲ್ಲ. ಲೆಟ್ ಹಿಮ್ ಕಂಪ್ಲೀಟ್ ಇಸ್ ಡಿಗ್ರಿ, ನೀನು ಮಾಸ್ಟರ್ಸ್ ಮಾಡ್ಕೊ. ಎಲ್ಲೋಗ್ಬಿಡ್ತಾನೆ? ಇಲ್ಲ, ಅವ್ನಿಗೆ ಯಾವಾಗ್ಲೂ ಕನ್ಫ್ಯೂಷನ್ ಇರುತ್ತೆ. 17ನೇ ವಯಸ್ಸು 18ನೇ ವಯಸ್ಸು ಕನ್ಫ್ಯೂಷನ್ ಇರುತ್ತೆ, 80ನೇ ವಯಸ್ಸಿಗೆ ಇರುತ್ತೆ, 80ನೇ ವಯಸ್ಸಿಗೆ ಇರುತ್ತೆ. ನಾವು ಡಿವಿಷನ್ ಒಂದು ವಯಸ್ಸಾಗ್ತಾ ಆಗ್ತಾ ಅದನ್ನೇ ಪಕ್ವತೆ. ಮಕ್ಕಳೇ, ನೀವು ಪ್ರೀತಿ ಮಾಡೋದು ತಪ್ಪಲ್ಲ, ನಾನು ಯಾವತ್ತೂ ಹೇಳ್ತೇನೆ, ಉಳಿಸ್ಕೊಳ್ಳೋದು ಮುಖ್ಯ. ಈಗ ನಿಮ್ ತಂದೆ ತಾಯಿ ಹತ್ರನೇ ಹೋಗ್ಬಿಟ್ಟು, ಅಮ್ಮ ನಾನು ಹುಡುಗನ್ ಇಷ್ಟಪಟ್ಟಿದ್ದೀನಿ, ಏನು ಎತ್ತ ಅಂತ ಹೇಳ್ತೀರಿ? ಏನ್ ಮಾಡ್ಕೊಂಡಿದ್ದಾನೆ, ಯಾವ ಸಾಧನೆ ಮಾಡ್ಬಿಟ್ಟಿದ್ದಾನೆ? ಅಮ್ಮನ್ಗೊಂದ್ ಜೊತೆ ಚಪ್ಪಲಿ ತಗೊಟ್ಟಿದ್ದಾನ, ಅಮ್ಮನ್ಗೊಂದ್ ಜೊತೆ ಒಳ್ಳೆ ನೆಕ್ಲೆಸ್ ತಗೊಟ್ಟಿದ್ದಾನ, ಸೀರೆ ತಗೊಟ್ಟಿದ್ದಾನ, ಏನ್ ಜವಾಬ್ದಾರಿ ತಗೊಳ್ಳೋಂತ ಸ್ಥಾಯಿಲಿ ಇದ್ದಾನೆ? ಅವನೇ ಅವರು ದುಡ್ಡಲ್ಲಿ ದಂಡು ಪಿಂಡುವಾಗಿ ಓದ್ತಾ ಇದ್ದಾನೆ. ಖಂಡಿತ ಅವನೇನಾದ್ರು ದುಡ್ಡು ಸಹಾಯ ಮಾಡ್ತಾನೆ ಅಂದ್ರೆ ಕದ್ದು ಮುಚ್ಚಿ ಮಾಡ್ಬೇಕು ಅಷ್ಟೇ, ಮನೆಯಿಂದ ಕದ್ಕೊ ಬಂದ್ ಮಾಡ್ಬೇಕು. ಕಷ್ಟಪಟ್ಟು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆ ವಯಸ್ಸಿಗೆ. ಓದ್ಕೊಂಡು ನಿಂತ್ಕೋಬೇಕು. ಆಗ ಓದೋ ವಯಸ್ಸು, ಆಡೋ ವಯಸ್ಸು, ತಿನ್ನೋ ವಯಸ್ಸು, ಒಂದ್ ಪುಟ್ ಕಣ್ಣು ಹೊಡಿಯೋ ವಯಸ್ಸು ಅಷ್ಟೇ. ಅಲ್ಲೇ ನಿಂತ್ಕೋಬಾರದು. ಈಗೇನ್ ಐ ಆಮ್ ಸೇಯಿಂಗ್, ಚಾಟ್ಸ್ಗೆ ಹೋಗಿ ತಿನ್ನಿ ಯಾವಾಗ್ಲೂ ಒಂದ್ಸಲಿ. ಅಲ್ಲೊಂದ್ ಪುಟ್ ಮಾತು, ಪಾನಿಪುರಿ ಒಂದ್ ಚೆನ್ನಾಗಿ ಕ್ಯಾ ಬಯ್ಯ ನಯ್ಯ ಆರೆ ಅಂತ ಹೇಳಿದ ತಕ್ಷಣ ಹಿಂದಕ್ಕೆ ಹೋಗ್ಬಿಡೋದು. ಅವನ ಜೊತೆಲೆ ಬೆಳಿಗ್ಗೆ ಪಾನಿಪುರಿ 3 ದಿನಕ್ಕೆ ಹೊಟ್ಟೆ ಕೂಸ್ಕೋಬೇಕಷ್ಟೇ. ಇದು ಆಗ್ತಿದೆ ವೃಷಭ ರಾಶಿ. ಇಂಥದ್ದೊಂದು ಎಡವಟ್ಟಿಗೆ ಬೀಳ್ತಕ್ಕಂಥದ್ದು ವೃಷಭ ರಾಶಿ ಅಷ್ಟೇ ಅಲ್ಲ, ಕುಜ ಅಲ್ಲಿ ಬರ್ತಿದ್ದಾಗೆ ಒಂದ್ ರೀತಿ ಅನೈತಿಕತೆಯ ಮದುವೆಗಳು, ಅನೈತಿಕತೆಯ ಭಾವಗಳು, ಈ ತರ ವಿಪರೀತ ವೇಗವಾಗಿ ಓಡತಕ್ಕಂಥ ಆಲೋಚನೆಗಳಿಗೆ ಎಲ್ಲರಿಗೂ ತಂದಿಡ್ತಾನೆ. ಎಲ್ಲರಿಗೂ, ನಿಮ್ಮನ್ನಷ್ಟೇ ಅಲ್ಲ, ನನ್ನನ್ನು, ಎಲ್ಲರನ್ನು. ಪ್ರಕೃತಿ ಈ ರೀತಿ ಕದಲತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್, ವೆರಿ ಕೇರ್ಫುಲ್. ಇನ್ನು ಮಿಥುನ ರಾಶಿಗೆ 11ನೇ ಭಾವಾಧಿಪತಿಯಾಗಿ 12ನೇ ಮನೆಯಲ್ಲಿ ಬಂದಿರೋದ್ರಿಂದ ಸಾಲ ಮಾಡತಕ್ಕಂಥ ಸಂದರ್ಭ ಬರುತ್ತೆ. ಭೂಮಿಗೋಸ್ಕರನೋ, ಮನೆಗೋಸ್ಕರನೋ, ಸಾಲಕ್ಕೋಸ್ಕರನೋ, ಇಲ್ಲ ಸಾಲ ತೀರಿಸ್ಲಿಕ್ಕೆ ಇನ್ನೊಂದು ಸಾಲ, ಮಾರ್ಟ್ಗೇಜ್ ಲೋನು, ಹೋಮ್ ಲೋನು, ಪರ್ಸನಲ್ ಲೋನು, ಇನ್ನೊಂದು ತಗೊಂಡು ಹೈಯರ್ ಇಂಟ್ರೆಸ್ಟ್ ರೇಟು ಅದು ಇದು ಅಂತ ಏನಾದ್ರೂ ಒಂದು ತಂದಿಟ್ಕೊಳ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್ ಮಕ್ಕಳೇ. ಯಾರ್ದೋ ಈಗೆಲ್ಲ ನೋಡಿ ಏನೇನೋ ಸಾಲದ ಅಪ್ಲಿಕೇಶನ್ಗಳು ಬಂದು ನಿಂತು ಬಿಟ್ಟಿದ್ದಾವೆ, ಬಡ್ದಾಕ್ಬಿಡ್ತವೆ. ವೆರಿ ಕೇರ್ಫುಲ್. ಗೊತ್ತಿಲ್ಲ, ತಗೋ, ಯಾರೋ ಸಾಲ ಕೊಡ್ತಾನೆ ಅಂದ್ರೆ ಇಷ್ಟು ತಗೊಳ್ಳೋದು. ಅದ್ರಲ್ಲಿ ತುಂಬಾ ಮೋಸ ಮಾಡೋರು ಇದ್ದಾರೆ. ನಿಮ್ಗೆ ಎಷ್ಟು ಸಾಲ ಕೊಡ್ತೀವಿ ನೋಡಿ, 1% ಇಂಟ್ರೆಸ್ಟ್, 1.5% ಇಂಟ್ರೆಸ್ಟ್, ನಿಮ್ ಪ್ರಾಪರ್ಟಿ ಅದು ಇದು ಹೈಪೋಥಿಕೇಟು. ದಯಮಾಡಿ ಸಾಲ ಮಾಡ್ಲೇಬೇಕಾದ್ರೆ ಅವಶ್ಯಕತೆ ಏನು ಅಂತ ಎಕ್ಸ್ಪರ್ಟ್ಸ್ ಹತ್ರ ಕೇಳಿ. ಯಾರಾದ್ರೂ ಎಕ್ಸ್ಪರ್ಟ್ಸ್ ಹತ್ರ ಕೇಳಿ. ನಾವು ಮಾಡೋ ತಪ್ಪೇನ್ ಗೊತ್ತಾ? ಎಕ್ಸ್ಪರ್ಟ್ಸ್ ಅಂದ್ರೆ ಏನ್ ಗೊತ್ತಾ? ಸಾಲ ಕೊಡೋದು ಈ ಬ್ಯಾಂಕ್ ಬೆಟ್ರ, ಈ ಬ್ಯಾಂಕ್ ಬೆಟ್ರ, ಪರ್ಸನಲ್ ಲೋನ್ ಬೆಟ್ರ, ಕ್ರೆಡಿಟ್ ಕಾರ್ಡ್ ಲೋನ್ ಬೆಟ್ರ, ಹೋಮ್ ಲೋನ್ ಬೆಟ್ರ, ಮಾರ್ಟ್ಗೇಜ್ ಲೋನ್ ಬೆಟ್ರ, ಬಿಸ್ನೆಸ್ ಲೋನ್ ಬೆಟ್ರ, ಈ ತರ ಕೊಲೆಟ್ರಲ್ ಫ್ರೀ ಲೋನ್ ಬೆಟ್ರ. ನಿಮಗೆ ಗೊತ್ತಿಲ್ಲ, ನಾನು ಮಾಡ್ಕೊಂಡಿರೋ ಒಂದು ಕಮಿಟ್ಮೆಂಟ್ಗೆ ಕೊಲೆಟ್ರಲ್ ಫ್ರೀ ಲೋನ್ ತೆಗೆದುಕೊಟ್ಟಿದ್ದೇನೆ.
ಕೃಷ್ಣ ಕೃಷ್ಣ. 2 ಕೋಟಿಗೆ ನೀವು ನಂಬುವುದಿಲ್ಲ, ಕಡಿಮೆ ಅಂದರೂ ಒಂದು 70 ಲಕ್ಷ ಪ್ರಾಸೆಸಿಂಗ್ ಫೀ, ಲೊಟ್ಟು ಲೊಸ್ಕು ಇನ್ನೊಂದು ತಗೊಂಡಿದ್ದಾರೆ. ಆ 2 ಕೋಟಿಗೆ ವಿತ್ ಇಂಟ್ರೆಸ್ಟ್ ಕಟ್ಟಿ ತೀರಿಸುವಷ್ಟರಲ್ಲಿ 4 ಕೋಟಿ ಏನೋ ಮಾಡ್ಕೊಂಡಿದ್ನಲ್ಲ. ಆ ಸಮಯ ನೋಡಿ, 6 ವರ್ಷದ ಮೊದಲೇ ನಿರ್ಧಾರಗಳು, ಪ್ಲಾನೆಟ್ಸು ರೆಡಿ ಆಗಿರ್ತವೆ, ನಿಮ್ಮನ್ನ ರೆಡಿ ಮಾಡಿಟ್ಟಿರ್ತವೆ ಯಾವ್ದಾದ್ರೂ ತಗಲಾಕ್ಲಿಕ್ಕೆ, ಒಂದು ಅದಕ್ಕೆ ಮೀರಿದ ಅವಮಾನ ಮಾಡಿಸ್ಲಿಕ್ಕೋ ಸಂಕಟ ಮಾಡಿಸ್ಲಿಕ್ಕೋ. ಈ ಶಿವಸುಬ್ರಹ್ಮಣ್ಯ ಬ್ಯೂಟಿಫುಲ್ ನಿಜವೇ, ಆದರೆ ಈ ತರದ ಒಂದು ತಲೆನೋವುಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಅದಷ್ಟೇ ಅಲ್ಲ, ಮಿಥುನ ರಾಶಿಯವರಿಗೆ ಸಪ್ತಮಾಧಿಪತಿಯಾಗಿ ಆತ ವ್ಯಯಭಾವದಲ್ಲಿ ಕುಳಿತಿರೋದ್ರಿಂದ ಗ್ಯಾರಂಟಿ ಹೇಳ್ತೇನೆ, ಸಂಗಾತಿಯ ವಿಚಾರದಲ್ಲಿ ಸಾಲಕ್ಕೆ ಬೀಳ್ತಕ್ಕಂಥದ್ದು ಇಲ್ಲ. ಪಾರ್ಟ್ನರ್ಶಿಪ್ ಮೂಲಕ ಯಾವುದೋ ಸಂಗಾತಿ ಅವ್ರೇನೋ ಹೇಳಿದ್ರು, ಇದು ಮಾಡೋಣ ಅದು ಮಾಡೋಣ, ಈ ಅಂಗಡಿ ಇಟ್ಬಿಡೋಣ, ಮೊನ್ನೆ ಯಾರೋ ಪುಣ್ಯಾತ್ಮನ ಬರ್ತಾರೆ ಹೋಟ್ಲ್ ಇಟ್ಬಿಡ್ತೇವೆ, ಸರಿ. ಅಡಿಗೆ ಮಾಡಕ್ ಬರುತ್ತಾ? ಬರೋಲ್ಲ. ತಟ್ಟೆ ತೊಳಿಯಕ್ ಬರುತ್ತಾ? ಬರೋಲ್ಲ. ಯಾರೋ ಪಾರ್ಟ್ನರ್ ಬರ್ತಾರೆ ಮಾಡ್ತಾರೆ, ಮುಳುಗ್ತೀರಿ. ಪಾತ್ರೆ ತೊಳಿಯಕ್ ರೆಡಿ ಇರಬೇಕು, ಎಂಜಲ್ ತಟ್ಟೆ ಎತ್ತೋಕ್ ರೆಡಿ ಇರಬೇಕು. ಎಲ್ಲ ನನ್ನ ಹೆಂಡತಿ ಹೇಳ್ಬಿಟ್ಟಿದ್ದಾಳೆ, ನಾನು ಸಪೋರ್ಟ್ ಕೊಡ್ತೀನಿ. ನನ್ನ ತಂಗಿ ಹೇಳ್ಬಿಟ್ಟಿದ್ದಾಳೆ, ನನ್ನ ಅಕ್ಕ ಹೇಳ್ಬಿಟ್ಟೆ. ಇವೆಲ್ಲ ಆಗೋಲ್ಲ. ಅವ್ರು ಮಾಡೋಲ್ಲ ಇರೋಲ್ಲ ಅನ್ಕೊಂಡು ನೀವು ಮಾಡ್ಬೇಕು. ಒಂದು ವ್ಯಾಪಾರಕ್ಕೆ ಇಳಿದ ಮೇಲೆ ಯು ಶುಡ್ ನೋ ದಿ ಕುಕಿಂಗ್. ಒಬ್ರು ಪ್ಲಾನಿಂಗ್ ಮಾಡೋದಾದ್ರೆ, ಒಬ್ರು ಸರ್ವಿಸಿಂಗ್ ಕೊಡೋದು ನೋಡ್ಕೊಳ್ಳೋದಾದ್ರೆ, ಯಾವುದೇ ವ್ಯಾಪಾರ ಅಷ್ಟೇ ಮಕ್ಕಳೇ, ಇದೆಲ್ಲ ಆಲೋಚನೆಗಳಿಲ್ಲದೆ ಮಾಡಬೇಡಿ. ಯಾರ್ದೋ ಮಾತು ಕೇಳ್ಕೊಂಡು ಗ್ಯಾರಂಟಿ ಮಿಥುನ ರಾಶಿ, ನಿಮ್ಮ ಮನೆಯವರು, ನಿಮ್ಮ ಹತ್ತಿರದವರು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಮಾತು ಕೇಳಿ ಆ ಒಂದು 12ನೇ ಮನೆಯಲ್ಲಿ ಮಲಗಿ ಕೂತು ಬಿಟ್ಟಿದ್ದಾನೆ, ವೆರಿ ಕೇರ್ಫುಲ್. ಅದರಲ್ಲೂ ಷಷ್ಠಾಧಿಪತಿ ಬೇರೆ, ಅಡ್ಡಾದಿಡ್ಡಿ ಖರ್ಚು ಮಾಡಿಸ್ಬಿಡೋದು, ಅಡ್ಡಾದಿಡ್ಡಿ ಲಾಭ. ಒಂಥರ ವಿಪರೀತ ರಾಜಯೋಗ ಕೂಡ ಅದು, ನೆನ್ಪಿಟ್ಕೊಳ್ಳಿ. 6ನೇ ಮನೆಯವನು 12ನೇ ಮನೇಲಿ ಕುಜ ಇರೋದು, ನಿಮ್ಮನ್ನ ಕರ್ಕೊಂಡು ಬಂದು ದಿಢೀರ್ ಅಂತ ಸೆಂಟ್ರಲ್ ಮಿನಿಸ್ಟರ್ ಮಾಡೋ ತರ, ಅವ್ರ ಹತ್ರ PRO ಮಾಡೋ ತರ, ದೊಡ್ಡದೊಂದು ಪ್ರಾಜೆಕ್ಟ್ಗಳು ಬರೋ ತರ, ಒಳಗಡೆ ಹೋಗಿ ಕುತ್ಕೊಳ್ಳೋ ತರನೂ ಆಗ್ಬಿಡ್ತಕ್ಕಂಥದ್ದಾಗುತ್ತೆ. ವಿಪರೀತ ಸ್ವಾವಲಂಬನೆ ಒಳ್ಳೇದಲ್ಲ. ಕುಜ ಬಂದು ಒಂಥರ ನಾನೇ ಎಲ್ಲ ಮಾಡ್ಕೋತೀನಿ, ಅವೆಲ್ಲ ಆಗೋಲ್ಲ. ಏನು ಕಟಿಂಗು ನಾನೇ ಮಾಡ್ಕೋತೀನಿ, ಗಡ್ಡ ಟ್ರಿಮ್ಮಿಂಗು ನಾನೇ ಮಾಡ್ಕೋತೀನಿ ಅಂದ್ರೆ ಕೋತಿ ಕೆರೆದಂಗಿರುತ್ತೆ. ನನ್ನ ಧರ್ಮಪತ್ನಿ ಹೇಳ್ತೀವಿ, ಇದು ಏನ್ ಮಾಡಿ ಇಟ್ಕೊಂಡ್ರೆ ನೀವು, ಕತ್ರಿ ಮುಟ್ಟಬೇಡಿ ಅಂತ ಬಚ್ಚಿಡ್ತಾಳೆ, ಟ್ರಿಮ್ಮರ್ ಮುಟ್ಟಬೇಡಿ ಅಂತ ಬಚ್ಚಿಡ್ತಾಳೆ. ಅದಕ್ಕೆ ಒಂದೊಂದ್ ಸಮಯ ಟೈಮ್ ಇಲ್ಲ. ನಮ್ಗೊಂದು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ ತರದ್ ಏನೇನೋ ಇದೆ. ಜನ್ಮ ತಿಥಿಗೆ ಹೋಗ್ಬಾರ್ದು, ಮಂಗಳವಾರ ಹೋಗ್ಬಾರ್ದು, ಶುಕ್ರವಾರ ಹೋಗ್ಬಾರ್ದು, ಏನೇನೋ ಇದೆ. ಅದ್ ಭಾರಿ ಕಷ್ಟ, ಕಾಯ್ತಾ ಇರ್ತವೆ. ದಿನಕ್ಕೆ ಆ ಸಮಯಕ್ಕೆ ಹೋದಾಗ ಅವನ್ ತೆಗ್ದಿರಲ್ಲ. ಇದೆಲ್ಲ ಇದಾವೆ ಮಕ್ಳೆ, ತಮಾಷೆ. ಮುಟ್ಬೇಡಿ ಕತ್ರಿ ಅನ್ನುತ್ತೆ ನನ್ನ ಧರ್ಮಪತ್ನಿ. ಇಲ್ಲ ಟ್ರಿಮ್ಮರ್ ಬಚ್ಚಿಟ್ಟು ಬಿಡೋದು. ಏನೋ ಮಾಡಕ್ ಹೋಗಿ ಏನೇನೋ ಮಾಡಿರ್ತಾನೆ, ನನ್ನ ಸಮಯ ನೋಡಿರ್ತೀರಿ ನೀವು. ಗುರುಗಳೇ ಇದು ಏನಿದು ಅಡ್ಡಾದಿಡ್ಡಿ ಅಂತ ಇದೇ ಮಾಡೋದು. ಸೊ ಮಿಥುನ್ ರಾಶಿಯವರು ಆ ತರದ್ದು ಮಾಡ್ಕೊಳ್ತಕ್ಕಂಥದ್ದು ವಿಪರೀತ ಸ್ವಾವಲಂಬನೆ. ನಾನೇ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಕ್ ಹೋಗಿ ಗಂಜಿ ಮಾಡಿ ಇಟ್ಕೊಂಡಿರ್ತೀರ. ಜಾಗ್ರತೆ ಮಿಥುನ ರಾಶಿ. ದೂರ ಪ್ರಯಾಣಂ ನಿಷಿದ್ಧಂ. ಆಮೇಲೆ ಗೊತ್ತಿಲ್ಲದೆಯೋ ಕೆಲವೊಂದು ಪರಪುರುಷ ಪರಸ್ತ್ರೀ ಈ ತರದ ಯಾವುದೋ ಒಂದು ಆಕರ್ಷಣೆ ವಿಕರ್ಷಣೆಗಳು ನಿಮ್ಮನ್ನ ತಲೆ ತಿನ್ನಿಸ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ಇನ್ನು ಕಟಕ ರಾಶಿಗೆ ಯೋಗಕಾರಕ ಕುಜ, ದಶಮಾಧಿಪತಿಯಾಗಿ ವಿಶೇಷವಾಗಿ ಆತ ಲಾಭಸ್ಥಾನದಲ್ಲಿರತಕ್ಕಂಥದ್ದು ಅತ್ಯದ್ಭುತ. ಒಳ್ಳೆ ಸಂತಾನ ಪಡೆಯತಕ್ಕಂಥ ಯೋಗ. ಭೂಮಿ ಸ್ವಪ್ರಯತ್ನದಿಂದ ಒಳ್ಳೆ ಲಾಭ ಪಡಿತೀರಿ. ಉದ್ಯೋಗದಲ್ಲಿ ಅದರಲ್ಲೂ ಈ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ಬೋಟಿಕ್ಕು, ಯಾವುದೇ ಕೆಲಸವಾದರೂ ದಶಮಾಧಿಪತಿ ಲಾಭದಲ್ಲಿ ಬಂದು ಕುಳಿತಿರೋದ್ರಿಂದ ಎಂಥ ವೃತ್ತಿಯಾದರೂ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಸು, ಹೋಟೆಲ್ಸು, ಇದಕ್ಕೆ ಸಂಬಂಧಪಟ್ಟಂಥದ್ದು, ಒಳ್ಳೆ ಪಬ್ಬು, ಕ್ಲಬ್ಬು, ತಿನ್ನೋದು, ನಾನ್ ವೆಜ್ಜು, ಅಲಂಕಾರ, ಒಪ್ಪ, ಓರಣ, ಇದಕ್ಕೆ ಸಂಬಂಧಪಟ್ಟಂಥದ್ದು ಅದ್ಭುತ ಪಡೆಯತಕ್ಕಂಥದ್ದು ಆಗುತ್ತೆ. ಆಮೇಲೆ ಆತ ಕಟಕ ರಾಶಿಯವರಿಗೆ, ಕಟಕ ಲಗ್ನದವರಿಗೆ ಪಂಚಮಾಧಿಪತಿ ಕೂಡ. ಸೊ ಪಂಚಮಾಧಿಪತಿಯಾಗಿ 11ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಹೆಸರು ಗೌರವ ಹೆಚ್ಚುತ್ತೆ. ಹುಡುಕಿ ನಿಮ್ಮನ್ನ ಕರ್ಕೊಂಡು ಬಂದು ಒಂದು ಒಳ್ಳೆ ಭೂಮಿನೋ, ಮನೆಯೋ, ಜಾಗವೋ, ಅಧಿಕಾರವೋ, ಅಂತಸ್ತೋ, ಪದವಿಯೋ, ಪ್ರತಿಷ್ಠೆಯೋ, ಹೆಸರು, ಮಕ್ಕಳಿಂದ ಹೆಸರು, ಮನೆತನದಿಂದ ಹೆಸರು, ಇಂಥ ಮನೆತನದಂಥವರಂತಪ್ಪ, ಇಂಥ ಕುಟುಂಬದವರಂತಪ್ಪ, ಇಂಥ ಗೌರವಸ್ಥರಂತಪ್ಪ ಅನ್ನತಕ್ಕಂಥ ಹೆಸರು, ಕೀರ್ತಿ
ನಿಮ್ಮ ವಿಶೇಷ ಬುದ್ಧಿಶಕ್ತಿಯಿಂದ ಹೆಸರು ಪಡಿತೀರಿ. ರಾಜಕೀಯದಲ್ಲಿದ್ರೆ, ಕವಿಗಳಾಗಿದ್ರೆ, ಜನಾನುರಾಗಿಯಾಗಿದ್ರೆ, ಕಲಾರಂಗದಲ್ಲಿದ್ರೆ ಅಂತೂ ಇನ್ನಷ್ಟು ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ನಿಮ್ಮನ್ನು ಹುಡುಕಿ ಬರತಕ್ಕಂಥದ್ದಾಗುತ್ತೆ. 4 ರಾಶಿ ಹೇಳಿದ್ದೇನೆ, ಇನ್ನೂ 8 ರಾಶಿ ಇದೆ. ಮುಂದಿನ ಭಾಗಗಳಲ್ಲಿ ತಿಳಿಸೋಣಂತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜ್ಯೇಷ್ಠ ನಕ್ಷತ್ರ ಇವತ್ತಿನ ದಿನ ಭವಿಷ್ಯಕ್ಕೆ ಕಾಯ್ತಿರ್ತೀರಿ. ವಿಶೇಷವಾಗಿ ಮೊದಲಿಗೆ ಮೇಷರಾಶಿ. ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ಕೇಂದ್ರದಲ್ಲಿರೋದು ಒಳ್ಳೆಯದೇ. ಟೆಕ್ನಿಕಲ್ ಕೆಲಸಗಳು, ಮ್ಯಾನೇಜ್ಮೆಂಟ್, ಅಡ್ವೈಸಿಂಗ್, ಅಡ್ವೊಕೇಟ್, ಲೀಗಲ್, ಕಂಡುಹಿಡಿಯೋದು, CBI, CID, ಸೈಬರ್, ಹ್ಯಾಕಿಂಗ್ ಅಂತ ಒಂದು ವಿದ್ಯೆ, ಉದ್ಯೋಗ, ಕೆಲಸ ಅದ್ಭುತ. ಅಂಥದ್ರಲ್ಲೂ ಶಾರ್ಟ್ ಕಟ್ ಮಾಡೋರು ಸಿಕ್ಕಾಕೋತಿರ್. ಮೊನ್ನೆ ಯಾರೋ ನೋಡಿ ಮುಸ್ಕ ಹಾಕೊಂಡು ATM ಕನ್ನ ಇಟ್ಟಿದ್ದಾರೆ. ನೀನೆಷ್ಟು ಮೆತ್ತೆ, ನಾನೆಷ್ಟು ಕದ್ದೆ. ನೋಡಿ, ಕದ್ದವ್ರಿಗೆ ಇಷ್ಟೇ ಅಂತೆ. ಪ್ಲಾನ್ ಮಾಡಿದ್ರು ಸಿಕ್ಕಾಬಿಟ್ಟು 10-15 ಲಕ್ಷ ಹಂಚ್ಕೊಬಿಟ್ಟಿದ್ದಾರೆ. ಅದ್ರಲ್ಲಿ ಏನೇನೋ ಸಾಲುಗಳು. ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ಮಕ್ಳು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಬುದ್ಧಿ ಶಕ್ತಿ, ಮೇಧಾಶಕ್ತಿ ನಿಮಗ್ ಗೊತ್ತಿಲ್ಲ. ದಡಪ್ಪಂದ್ರ ಬಾಂಬ್ ಹಾಕೋದಲ್ಲ, ಅದರಿಂದ ಒಂದು ಅಣು ವಿದ್ಯುತ್ ಸಾಗರವನ್ನ ಸೃಷ್ಟಿ ಮಾಡಬಹುದು. ಈ ತರ ಕದಿಯೋದಲ್ಲ, ಅದಕ್ಕೆ ಮೀರಿದಂತ ಜ್ಞಾನವನ್ನು ಉಪಯೋಗಿಸ್ಕೋಬಹುದು. ಗೊತ್ತಿಲ್ಲ, ನಿಮ್ಮ ಐಕ್ಯನ್ ತಗೊಂಡೋಗ್ಬಿಟ್ಟು ಎಲ್ಲೆಲ್ಲೋ ಇಡ್ತಿದ್ದೀರಿ. ತಪ್ಪಾದ ಜಾಗದಲ್ಲಿ ಹೋಗಿ ಕೈ ಹಾಕ್ತಿದ್ರಿ, ಸಿಕ್ಕಾಕೋತೀರಿ. ಇಲ್ಲ ಮಕ್ಳೇ, ನಾವು ಅಂಥದಕ್ಕೆ ಹೋಗ್ಬಾರ್ದು. ನಮಗೆ ಏನಕ್ಕೆ ಶಾರ್ಟ್ ಕಟ್ಟು, ಏನಕ್ಕೆ ವೀಲಿಂಗು, ಏನಕ್ಕೆ ಶಾರ್ಟ್ ಕಟ್ಟು? ನೋಡಿ, ಹಿಂಗ್ ಸಿಕ್ಕಾಕೊಳ್ಳೋದು. ಮರ್ಯಾದೆ ಹೋಯ್ತು, ಮಾನ ಹೋಯ್ತು, ಇನ್ನೊಂದು ಹೋಯ್ತು. ನಿಮ್ಮ ಅಪರಿಮಿತ ಬುದ್ಧಿಶಕ್ತಿಯನ್ನು ಒಳ್ಳೇದಕ್ಕೆ ಉಪಯೋಗಿಸ್ ನೋಡಿ. ನೀವೊಬ್ಬ ರಾಮಕೃಷ್ಣ ಪರಮಹಂಸರಾಗ್ಬಲ್ರಿ, ನೀವೊಬ್ಬ ಅಬ್ದುಲ್ ಕಲಾಂ ಆಗ್ಬಲ್ರಿ. ನಂಬಿ ಇಸ್ರೋ ಮಹಾ ಡಾಕ್ಟರ್, ಪ್ರೊಫೆಸರ್ ನಂಬಿ ನಾರಾಯಣನ್, ಅಂಥದೊಂದು ತಾಕತ್ತು. ಡಾಕ್ಟರ್ ರಾಮಾನುಜನ್, ಮ್ಯಾಥಮೆಟಿಕ್ಸ್, ಪಜಲ್ ಇದಾರೆ ಮಕ್ಳೇ. ತಮ್ಮ ಶಕ್ತಿಯನ್ನು ಅವ್ರು ಬೇರೆದಕ್ಕೆ ಬಳಸ್ಕೋಬೋದಿತ್ತಲ್ವಾ? ನನ್ನ ಮಾತು ಕೇಳಿ, ನಿಮ್ಮ ಶಕ್ತಿಯನ್ನ ಸರಿಯಾದ ಜಾಗದಲ್ಲಿ ರೋಡಲ್ಲಿ ಇಟ್ಕೊಂಡು ನೋಡಿದ್ರೆ ನೀವು ಜೈಲು. ಅದೇ ರಿಂಗಲ್ಲಿ ನಿಂತ್ಕೊಂಡು ಬಾಕ್ಸಿಂಗ್ ಹಾಕಿ ಕರೆಕ್ಟಾಗಿ 3 ನಿಮಿಷ ಕೊಡ್ತಾನೆ. ನಿಮ್ ಚಿತ್ ಮಾಡಿ, ನಿಮ್ ಮೆಡಲ್ಲು ಡಿಸ್ಟೆಂಟ್ ಅಲ್ಲಿ ತೋರಿಸಬೇಕು ತಾಕತ್ತು. ಕಾಲಲ್ಲಿ ಯಾರನ್ನೋ ಒದೆಯೋದಿಲ್ಲ. ಹೋಗಿ ಫುಟ್ಬಾಲ್ ಅಲ್ಲಿ ಆಡಿ ಹೊಡಿರಿ. ಮೆಸ್ಸಿ ತರ 16 ಕಪ್ಪುಗಳಿಗೆ ಇವತ್ತು ಗೆದ್ದಿದೆ ಅರ್ಜೆಂಟೀನಾ ಅಂತಕ್ಕಂಥದ್ದು. ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ಮೆಸ್ಸಿಗೆ. ಆ ರೀತಿ ಮಾಡಿ, ಯಾರನ್ನೋ ಒದ್ರೆ ನೀವು ಅರೆಸ್ಟು. ಅಲ್ಲಿ ತೋರಿಸಿ ನಿಮ್ಮ ಶಕ್ತಿಯನ್ನ. ಈ ತರ ಶಾರ್ಟ್ ಕಟ್ಗೆ ಬಳಸಬೇಡಿ. ನನ್ನ ಮಾತು ಕೇಳಿ. ದೀರ್ಘ ಆಗ್ಬೋದು, ಸುದೀರ್ಘ ಆಗ್ಬೋದು, ಬಟ್ ನೆಮ್ಮದಿಯಾಗಿರ್ತೀವಿ, ಆನಂದವಾಗಿರ್ತೀವಿ. ಇದ್ಯಾವುದು ಶಾರ್ಟ್ ಕಟ್ ಅಂದ ಯಾರಿಗ್ ಬೇಕ್ರಿ? ಮಜಾ ನೈ ಆಯೇಗ, ಚೀತು ಅಂತ ಅನ್ನಿಸ್ಕೊಂಡು ಅವ್ರು ಅನ್ನಿಸ್ಕೊಳಕ್ಕಿದ್ದಾರೆ ಬಿಡಿ. ಯಾರೋ ಬಹುದೊಡ್ಡ ವ್ಯಕ್ತಿ ಹೇಳಿರ್ತಕ್ಕಂಥದ್ದು, ಬಹುದೊಡ್ಡ ವ್ಯಕ್ತಿ, ರಾಜಕಾರಣಿ ಹೇಳಿರೋದು. ಬಿಡಿ, ಮಾತಾಡೋದು ಬೇಡ, ಅವ್ರ ಬಗ್ಗೆ ಯಾಕೆ ಮಾತಾಡೋಣ. ವೃಷಭ ರಾಶಿ. ಚಂದ್ರ ಬುಧನ್ ಸಾರ, ಬುಧ 3ನೇ ಮನೆ. ಆಂತರಿಕ ಕಲಹ, ಮನಸ್ಸು. ಅದರಲ್ಲೂ ಕಡಗದಲ್ಲಿ ಕೂತಿದಾನಲ್ವಾ, ಹಿಂಗಿತ್ತು, ಹಂಗಿತ್ತು, ಆಗಿತ್ತು, ಹೀಗಿತ್ತು, ಹೀಗಾಯ್ತು, ಹಾಗಾಯ್ತು, ಹಾಗಾಗ್ಬಿಟ್ರೆ ಯಾವುದೂ ಆಗೋಲ್ಲ. ಮನಸ್ಸು ತಲ್ಲಣವಿರುವಾಗ ಧುಮುಕ್ಬೇಡಿ. ತಲ್ಲಣ ತೋರಿಸ್ತಿದೆ ಸಿಗ್ನಲ್. ನೋಡಿ, ಮೊನ್ನೆ ಒಂದ್ ಜಾತಕ ತಂದಿದ ತಕ್ಷಣ ಕೇಳಿದ್ರೆ, ನಿಮ್ ಹುಡುಗನಿಗೆ ಏನಾದ್ರೂ ಇಂಜುರಿ, ಪೆಟ್ಟು, ಸರ್ಜರಿ ಆಗಿತ್ತಾ? ಇಷ್ಟೇ ಕೇಳಿತ್ತು. ದೊಡ್ಡ ಆಪತ್ತು ತೋರಿಸ್ತಿದೆ, ಆಗಿತ್ತಾ ಅಂತದಿಲ್ಲ. ಬಟ್ ಇಲ್ಲೊಂದು ಏಟ್ ಆಗಿತ್ತು ಯೂರಿನರಿ ಭಾಗದಲ್ಲಿ, ಅದು ದೊಡ್ಡ ಹುಣ್ಣಾಗಿ ಆಮೇಲೆ ಅದಕ್ಕೊಂದು ಸರ್ಜರಿ ಮಟ್ಟಕ್ಕಾಯ್ತು. ಜಾಗ್ರತೆ, ಕಣ್ಣಾಗಿ ನೋಡ್ಕೊಳ್ಳಿ ಇವನ ಮೇಲೆ. ಅಂದ್ರೆ ಕ್ಯಾನ್ಸರ್ 4th ಸ್ಟೇಜಿಗೆ ಬಂದಿದೆ. ನೋಡಿ, ಪ್ರಕೃತಿ ಮೊದಲು ಮಾತಾಡಿದೆ. ಪದೇ ಪದೇ ಪೆಟ್ಟು, ಪದೇ ಪದೇ ಗಾಯ, ಪದೇ ಪದೇ ಏನೋ ಒಂದು ಇನ್ಫೆಕ್ಷನ್.
ನಾವು ಏನ್ ಗೊತ್ತಾ, ಸಾಮಾನ್ಯರು ಅಸಾಮಾನ್ಯರಾಗೋದು ಯಾವಾಗ ಅಂದ್ರೆ, ಇದೇನೋ ಹೇಳ್ತಿದೆ ಬೇಡ ಕಣೋ, ಇದೇನೋ ಹೇಳ್ತಿದೆ ನೋಡಿ ಹೆಜ್ಜೆ ಇಡೋಣ. ಅದಕ್ಕೆ ಎಕ್ಸ್ಪರ್ಟ್ಸ್ನ ಕೇಳೋದು. ಡಾಕ್ಟರ್ಸ್ ಆರ್ ಎಕ್ಸ್ಪರ್ಟ್ಸ್. ಅದಕ್ಕೆ ಮೆಡಿಕಲ್ ಕಾರ್ಡ್ ಅನ್ನೋದು ಇವತ್ತು ಅತಿ ಮುಖ್ಯ. ವರ್ಷಕ್ಕೊಮ್ಮೆ ಚೆಕ್ ಮಾಡಿಸೋದು, 1-3 ವರ್ಷಕ್ಕೊಮ್ಮೆ ವೈದಿಕವಾಗಿಯೂ ಚೆಕ್ ಮಾಡಿಸೋದು. ಏನಾದ್ರೂ ಆಪತ್ತಿದೆಯಾ, ಪೆಟ್ಟಿದೆಯಾ, ಏನಾದ್ರೂ ತೊಂದರೆ ಇದೆಯಾ, ಮನೆತನಗಳಲ್ಲಿ ಏನಾದ್ರೂ ಆಕಸ್ಮಿಕ ಮೃತ್ಯುಗಳು, ಅಪಮೃತ್ಯುಗಳು ನಡೆದಿದ್ರೆ ಆ ಮನೆಯಲ್ಲಿ, ಆ ಕುಟುಂಬದಲ್ಲಿ ಒಂದರಲ್ಲಿ ಮುಗಿಯಲ್ಲ. ಕೆಲವು ಕುಟುಂಬಗಳಲ್ಲಿ ಒಂದು ಸಾವಲ್ಲಿ ಮುಗಿಯಲ್ಲ, ಕಂಟಿನ್ಯೂಸ್ ಸಾವುಗಳು ತಂದಿಟ್ಟು ಬಿಡುತ್ತೆ. ಹೋಗೋ ಕೆಲವೊಂದು ಆತ್ಮಗಳು ಬೇರೆಯವ್ರಿಗೂ ಆವಾಹನೆ ಮಾಡಿಬಿಟ್ಟಿರುತ್ತೆ. ಇಟ್ಸ್ ಬ್ಯಾಡ್ ಈವಿಲ್ ಸ್ಪಿರಿಟ್ ಅಂತ ಹೇಳ್ತವೆ, ತಂದಿಟ್ಟು ಬಿಡುತ್ತೆ. ಇದು ತಿಳ್ಕೊಳ್ಳಲ್ಲ, ಆಮೇಲೆ ಒದ್ದಾಡೋದು. ಸೊ ವೃಷಭ, ಜಾಗ್ರತೆ, ಆಂತರಿಕ, ದುಡುಕ್ಬೇಡಿ, ಕೇಳಿ. ಅನುಭವಸ್ಥರನ ಯಾವುದೇ ಕೆಲಸ ಕಾರ್ಯ ಗೊತ್ತಾಗ್ತಿಲ್ಲ, ನಿಧಾನವಾಗಿ ಮಾಡ್ಕೊಂಡು ಹೋಗಿ ಸಮಾಧಾನ. ಮಿಥುನ ರಾಶಿ ಚೆನ್ನಾಗಿದೆ. ಮಾತಿಗೆ ಸಂಬಂಧಿತ, ಟೆಕ್ನಿಕಲ್ಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕಸ್ಟಮರ್ ಸರ್ವಿಸ್, ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಸರ್ವಿಸ್ ಚೆನ್ನಾಗಿದೆ. ಕಟಕ ರಾಶಿ ಬುಧ ಚಂದ್ರ, ಜಾಗ್ರತೆ. ತುಂಬಾ ಬುದ್ಧಿ ಓಡ್ತಿದೆ, ತುಂಬಾ ಡೌಟ್ಸ್ ಬರ್ತಿದೆ. ಕಾಫಿ ಕುಡಿಯೋಣವಾ, ಟೀ ಕುಡಿಯೋಣವಾ, ಮಜ್ಜಿಗೆ ಕುಡಿಯೋಣವಾ, ಈ ಕೆಲಸ ಮಾಡೋಣ, ಆ ಕೆಲಸ ಮಾಡೋಣ, ಇದ್ರಲ್ಲಿ ಲಾಭನ ಅದ್ರಲ್ಲಿ ಲಾಭನ, ಯಾವುದು ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಬಿಡಿ. ವಿಪರೀತ ಬುದ್ಧಿ ವಿನಾಶ ಕಾಲ. ಈ ಕೋರ್ಸ್ ಮಾಡೋಣ, ಆ ಕೋರ್ಸ್ ಮಾಡೋಣ, ಎಕ್ಸ್ಪರ್ಟ್ಸ್ ಹತ್ರ ಹೋಗೋಣ. ನೋಡಿ, ಬುದ್ಧಿಗೂ ಜ್ಞಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತೀನಿ. ಬುದ್ಧಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು. ಸೊ ಇವತ್ತು ಅತಿ ಬುದ್ಧಿ ಏನಾದ್ರೂ ಎಡವಟ್ಟು ಮಾಡಿಸ್ಬಿಡ್ತಾನೆ, ಹುಷಾರ್. ಬಟ್ ಮನೆಯವರು, ಕುಟುಂಬದವರು, ಆತ್ಮೀಯರು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವರಿ ವಿಶೇಷ ಭೋಜನ ಕೂಟ, ವಿಶೇಷ ಆನಂದ ಕೂಟ ಇರತಕ್ಕಂಥದ್ದು. ಸಿಂಹ ರಾಶಿ ಬುಧ 12ನೇ ಮನೆ, ಬುದ್ಧಿಕಾರಕ ಮಲಗಿದಾನೆ. ಚಂದ್ರ ಬೇರೆ ನೀಚತ್ವದಲ್ಲಿ, ಬುಧನ್ ಭಾವದಲ್ಲಿರೋದ್ರಿಂದ ಹುಷಾರ್. ನಿಮಗೂ ಅಷ್ಟೇ, ಏನೇನೋ ಮಿಸ್ಗೈಡ್ ಮಾಡ್ತಾನ ಅವನು, ನಂದಲ್ಲ, ಮೆಲ್ಲಗೆ ಬಾಚ್ಕೊಳ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಹಿಂಗ ಅನ್ಸುತ್ತೆ. ಚಿಲ್ಲರೆ ಬುದ್ಧಿ ಕೊಡ್ತಾನ ಒಂದೊಂದ್ ಸಮಯ. ಎಲ್ರಿಗೂ ಕೊಡ್ತಾನೆ ಮಕ್ಳೇ ಚಿಲ್ಲರೆ ಬುದ್ಧಿ. ಇದು ಪರಮ ಸತ್ಯ. ಮೆಲ್ಲಗೆ ಎಣ್ಣೆ ಆಮೇಲೆ ತಗೊಂಡೋಗೋಣ, ತಿನ್ನೋಣ. ನನಗೂ ಕೊಡುತ್ತೆ. ನಿಮಗೆಲ್ಲ 4 ಆಣೆ ಅಂದ್ರೆ ನಂಗೆ 400 ಆಣೆ ಕೊಡುತ್ತೆ. ಇದು ಪರಮ ಸತ್ಯ, ಕೊಡುತ್ತೆ. ಓಹೋ, ನಾವು ಬಂದ ಆಗೋಣ. ಚಿಲ್ಲರೆ ಬೇಡ, ಚಿಲ್ಲರೆಯಾಗಿ ಯೋಚನೆ ಮಾಡೋದು ಬೇಡ. ಸಣ್ಣದಕ್ಕೂ ಒಂದು ಆಫೀಸ್ ಬಾಯ್ ಹೋಗಿದ್ದಾನೆ, ಒಂದು ತಿಂಡಿ ತರ್ಲಿಕ್ಕೋ ಏನೋ, ಅಲ್ಲೊಂದು ಕಾಫಿ ಕುಡ್ಕೊಂಡು ಬಂದ ಒಂದು 10 ರೂಪಾಯಿ ಬಿಟ್ಬಿಡ್ಬೇಕು. ಏನೋ ಕಾಫಿ ಕುಡಿತೀಯಾ, 10 ರೂಪಾಯಿ ಜಾಸ್ತಿ ಬಿಲ್ ಹಾಕಿದ್ಯಾ, ಬಿಟ್ಬಿಡ್ಬೇಕು. ನಿಮ್ಗಂತ ಅಕ್ರೆ ಇದ್ರೆ ಅವನ ಜೊತೆಲಿ ಅದೇ ಹೋಟ್ಲ್ಗೆ ಹೋಟ್ಟು ಒಂದು ಕಾಫಿ, ಒಂದು ತಿಂಡಿ ಬಿಲ್ ಮಾಡಿಸ್ಬಿಟ್ಟು ಅವನ ಕೈಯಲ್ಲೇ ಪೇಮೆಂಟ್ ಮಾಡಿಸಿ ಮಿಕ್ಕಿದ್ ತಗೊಳ್ಳಿ. ಮುಖಕ್ಕೆ ಕೊಡ್ದಾಗಿರುತ್ತೆ ಅವನ್ಗೆ, ಅಷ್ಟೇ ಮಾಡಿ. ನಾನು ದಿನ ಸುಳ್ಳು ಹೇಳ್ತಿದ್ದೀನಿ ನೋಡು, ಸಿಗಾಕೋಬಿಟ್ಟೆ ಅಂತ ಅಷ್ಟೇ. ಕೇಳ್ಬೇಡಿ, ಸಿಗಾಕೊಂಡಿದ್ಯಾ, 10 ರೂಪಾಯಿ ಎತ್ತಿದ್ಯಾ ಅಂತ. ಯಾಕಂದ್ರೆ ನಾಳೆಯಿಂದ ನಿಮ್ಗೆ ಕಾಫಿ ತಂದು ಕೊಡೋರು ಇರಲ್ಲ, ಟೀ ತಂದು ಕೊಡೋರು ಇರಲ್ಲ, ತಿಂಡಿ ತಂದು ಕೊಡೋರು ಇರಲ್ಲ. ಹೌದು, ಕೆಲವೊಂದು ಎಲ್ಲದಕ್ಕೂ ಒಬ್ನಿದ್ದ ನಮ್ ಗುರುಗಳ ಹತ್ರ ಸ್ನೇಹಿತ, ಎಲ್ಲದಕ್ಕೂ ಲೆಕ್ಕ 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 ಲೆಕ್ಕ. ದೇವ್ರು ಅವನಿಗೆಲ್ಲ ಲೆಕ್ಕ ಇಟ್ಬಿಟ್ಟಿದ್ದ, ಬರೀ ಲೆಕ್ಕ. ಕ್ಯಾಲ್ಕುಲೇಟರ್ ಇಟ್ಕೊಂಡೇ ಸುತ್ತೋದು ಅವನು, ರಾಮಚಂದ್ರ. ಸೊ ಸಿಂಹಂ, ತೀರಾ ಲೆಕ್ಕಾಚಾರಕ್ಕೆ ಹೋಗ್ಬೇಡಿ, ಜಾಗ್ರತೆ. ಕನ್ಯಾ ರಾಶಿ ವಿಪರೀತ ಬುದ್ಧಿ ಚೆನ್ನಾಗಿದೆ. ಕಲಾವಿದರು, ಆರ್ಟಿಸ್ಟ್, ಮೇಕಪ್, ಬ್ಯೂಟಿ ಪಾರ್ಲರು, ಸಣ್ಣ ಪುಟ್ಟ ಲೇವಾದೇವಿ, ಬೇಕರಿ, ಹಣ್ಣು, ತರಕಾರಿ, ಸೊಪ್ಪು, ಹೂವು ಇತ್ಯಾದಿ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ತುಲಾ ರಾಶಿ ದಶಮದಲ್ಲಿ ಬುಧ ಬುದ್ಧಿ ಕೆಡಿಸ್ತಾನೆ. ನಾನು ಹೆಂಗ್ ಮಾಡಿದ್ರೆ ಕರೆಕ್ಟ್, ನಾನು ಹಂಗ್ ಮಾಡಿದ್ರೆ ಕರೆಕ್ಟ್. ಅದ್ರಲ್ಲೂ ಬುದ್ಧಿ ಸ್ಥಾನದಲ್ಲೇ ಚಂದ್ರ ನೀಚನಾಗಿ ಬುಧನ್ ಸಾರದಲ್ಲಿ ಇದ್ದಾನೆ. ನೀವು ಅಡ್ವೈಸು ತಗೊಳ್ಳಲ್ಲ, ನೀವು ಕೊಟ್ಟಿದ್ದು ತಪ್ಪಾಗಿ ಕಾಣಿಸುತ್ತೆ. ಬೇರೆಯವರು ನಮ್ಮ ಮೇಲೆ ಪದೇ ಪದೇ ಬೆರಳು ತೋರಿಸ್ತಿದ್ದಾರೆ ಅಂದ್ರೆ ನಮ್ಮಲ್ಲಿ ಏನೋ ಕೊಂಕಿದೆ ಮಕ್ಳ. ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, ನಮ್ ಜೊತೆಲಿರೋರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ, ದೂರ ಹೋಗ್ತಿದ್ದಾರೆ. ಓಹೋ, ನನ್ನಲ್ಲಿ ಏನೋ ಉಡುಕು ಬಾಯಿ ಇರಬಹುದು, ದುಡುಕು ಬಾಯಿ ಇರಬಹುದು, ಸಮಥಿಂಗ್ ಏನೋ ಒಂದಿದೆ.
ನಾನು ಬರ್ತಿದ್ದೀನಿ ಅಂದ್ರೆ ಅವ್ರು ಇಗ್ನೋರ್ ಮಾಡ್ತಿದ್ದಾರೆ, ಎದ್ದೋಗ್ತಿದ್ದಾರೆ, ಸೇರಿಸ್ಕೋತಿಲ್ಲ, ಏನೋ ಇದೆ. ವೃತ್ತಿಯಲ್ಲೂ ಅದೇ ತರ ಪದೇ ಪದೇ ಬಾಸ್ ನಮ್ಮನ್ನೇ ಕರೆಯೋದು. ಕೆಲವ್ರು ಇರ್ತಾರೆ ಬಿಡಿ, ವಿಲ್ಲನ್ಗಳು ಉಟ್ಕೊಂಡಿರ್ತಾರೆ, ಅವ್ರಿಗೆ ಯಾವತ್ತೂ ತೃಪ್ತಿ ಇರೋದಿಲ್ಲ. ಅವನಿಗೇನೋ ಹೆಂಡತಿ ಟೆನ್ಷನ್, ಮನೆ ಟೆನ್ಷನ್, ಗಂಡನ್ ಟೆನ್ಷನ್, ಇನ್ಯಾವುದೋ ಟೆನ್ಷನ್ ತಗೊಬಂದು ಸ್ಟಾಫ್ ಮೇಲೆ ತೋರಿಸ್ಬೇಕು. ಒಬ್ಬ ನಮ್ಮ ಗುರುಗಳ ಬಾಸ್ ಒಬ್ರಿದ್ರು, ವರದರಾಜನ್ ಅಂತ, ನಾನು ಇನ್ನೂ ಮರೆಯೋಕ್ಕಾಗಲ್ಲ. ಆತ ಆಫೀಸ್ಗೆ ಬರ್ತಾ ಇದ್ದಿದ್ದು ಹೆಂಗಂತೆ ಗೊತ್ತಾ, ಪ್ಯಾಂಟ್ ಮಡಚ್ಕೊಂಡು ಪ್ಯಾಂಟಿಂದ ಮೇಲೆ ಮಂಡಿವರೆಗೂ ಮಡಚ್ಕೊಂಡು ಸೂಟ್ ಕೇಸ್ ಹಿಂಗೆ ಇಟ್ಕೊಂಡು ಆಫೀಸಲ್ಲಿ ಹೆಲ್ಮೆಟ್ ಹಾಕೊಂಡು ಬರೋದು. ಆಫೀಸ್ ಒಳಗಡೆ ಹೆಲ್ಮೆಟ್ ಯಾರಾದ್ರೂ ಕೇಳ್ತೀವಿ, ಅದು ಹಿಂಗೆ ನೋಡ್ತಾ ಬರೋದು. ಇಸ್ ದಪ್ಪ ಸೋಡಾ ಬುಡ್ಡಿ ನನಗೆ ತೋರಿಸಿದ್ರು. ಯಾರು ಗುಡ್ ಮಾರ್ನಿಂಗ್ ಅಂತಾರೋ ಎದ್ಬಿಟ್ಟು ಫಸ್ಟ್ ಅವ್ರನ್ನೇ ನೋಡ್ಕೊಂಡು ಹೋಗೋದು. ಯಾರು ಗುಡ್ ಮಾರ್ನಿಂಗ್ ಅನ್ನಲ್ವೋ ಇಬ್ಬರಿಗೂ ಇದೆ ಪೂಜೆ. ಫಸ್ಟ್ ಯಾರು ಎದ್ದು ಗುಡ್ ಮಾರ್ನಿಂಗ್ ಅನ್ನೋ ಅವನ್ನ ಕರೆದ್ಬಿಟ್ಟು ಅದೇ ಹಿಂಗ್ ಕುತ್ಕೊಂಡು, ಆತನಿಗೆ ಹೆಸರೇನ್ ಇಟ್ಟಿದ್ರಿ ಅಂತ ಗೊತ್ತಾ, ಇವರೆಲ್ಲ ಬಂದ್ಬಿಟ್ಟು ಹೆಲ್ಮೆಟ್ ತಲೆಯ ಅಂತ. ಹೆಲ್ಮೆಟ್ ಹಾಕೊಂಡು ಆಫೀಸು ಕ್ಯಾಬಿನಲ್ಲೂ ಕುತ್ಕೊಳ್ಳೋ ಮನುಷ್ಯ ಅಂತ ಸುದ್ದು ಏರಾಪೇರಿ ಮನುಷ್ಯ. ಬೆಳಿಗ್ಗೆನೆ ದುಮ್ಮ ಅಂದಿರೋ, ಏನೋ ಬೆಳಿಗ್ಗೆ ಎದ್ದಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂತಿದ್ದೆ, ಏನ್ ಜಾಲ್ಡ ಹೊಡಿಯಕ್ಕೆ ಇವಾಗ ಪ್ಲಾನ್ ಮಾಡಿದ್ಯಾ? ಅಯ್ಯೋ ರಾಮಚಂದ್ರ. ಅವನಿಗಾಯ್ತರ ಸುಪ್ರಭಾತ, ಎದ್ದು ನಮಸ್ಕಾರ ಮಾಡಿದ್ದಕ್ಕೆ. ಇನ್ನೊಬ್ಬ ನಮಸ್ಕಾರ ಮಾಡಿಲ್ಲ ಪಾಪ, ಅವ್ನು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದಲ್ಲ, ಅವನ ಕರೆ ಏನೋ ಬಾಸ್ ಬರ್ತಿದ್ರು ಅಂದ್ಬಿಟ್ಟು ನಮಸ್ಕಾರ ಅನ್ನಕ್ಕಾಗಲ್ವಾ? ಈ ರೀತಿ ಇರುತ್ತೆ. ಕೆಲವರು ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವೊಂದು ಸಮಯ ನಮ್ಮ ಸುತ್ತಮುತ್ತ ಪರಿಸರ ಏನೋ ಒಂದು ನಮ್ಮನ್ನ ಅಲ್ಲಿ ಏನೋ ತಪ್ಪಿದೆ, ಕರೆಕ್ಟ್ ಮಾಡ್ಕೋಬೇಕು, ಇವತ್ತು ನೀವು ಕಲ್ತಷ್ಟು ಆನಂದವಾಗಿರ್ತೀರಿ. ಕಲ್ತ್ಕೊಳ್ಳಕ್ ಹೋಗಿ ಒಟ್ಟು ಬಿಡಿ, ಆಯ್ತು ಸರ್, ಸಾರಿ ಸರ್, ನಾನು ಹೌ ಕೆನ್ ಐ ಕರೆಕ್ಟ್ ಮೈ ಸೆಲ್ಫ್, ನಾನು ನನ್ನನ್ನ ಹೇಗ್ ತಿದ್ಕೋಬೇಕು ಅಂತ ಕೇಳಿದ್ರಲ್ಲಿ ತಪ್ಪೇನಿಲ್ಲ, ಖಂಡಿತ ಇಲ್ಲ. ನಾನು ನಿಮ್ಮ ಹತ್ರ ಕೇಳ್ತೀನಿ ಅಲ್ವಾ, ನಾನ್ ನಿಮ್ಗೆ ಹೇಗಿರ್ಬೇಕು ಹೇಳಿ, ನಿಮ್ಮ ಹತ್ರ ಹೇಗ್ ನಡ್ಕೋಬೇಕು ಹೇಳಿ, ನಿಮಗೇನ್ ಬೇಕು ಹೇಳಿ ಅಂತಾನೆ ನಾನು ಕೇಳ್ತಾನೆ, ನನಗೇನ್ ಬೇಕು ಹೇಳೋದಕ್ಕಲ್ಲ. ಸೊ ವಿಚ್ ಇಸ್ ದೇರ್. ಇವತ್ತು ತುಲಾ ರಾಶಿಗೆ ಜಾಗ್ರತೆ. ಇನ್ನು ವೃಶ್ಚಿಕ ರಾಶಿ ಚೆನ್ನಾಗಿದೆ. ತುಂಬಾ ಬುದ್ಧಿ ಓಡುತ್ತೆ, ಲೆಕ್ಕಾಚಾರ, ಈ ಕೆಲಸ ಆ ಕೆಲಸ ಓಡಾಟ ಇರುತ್ತೆ. ಚಂದ್ರ ನೀಚ, ಬುಧನ್ ಸಾರ, ಅಷ್ಟಮಾಧಿಪತಿಯ ಪ್ರಭಾವ ಬೇರೆ. ಅಷ್ಟಮಾಧಿಪತಿ ಭಾಗ್ಯದಲ್ಲಿದ್ದಾನೆ, ಲಾಭಾಧಿಪತಿಯು ಭಾಗ್ಯದಲ್ಲಿದ್ದಾನೆ. ವ್ಯವಹಾರ, ಹಣಕಾಸು ಇವೆಲ್ಲ ಚೆನ್ನಾಗಿರುತ್ತೆ. ಹೂವು, ಹಣ್ಣು, ತರಕಾರಿ, ಸೊಪ್ಪು, ಗಾರ್ಮೆಂಟ್ಸು, ಬಟ್ಟೆ, ಅಲಂಕಾರ, ಉಪ್ಪ, ಊರಣ, ತಿಂಡಿ, ಹೋಟೆಲ್ಲು, ಟ್ರಾವೆಲ್ಸು ಚೆನ್ನಾಗಿರುತ್ತೆ. ಆ ತರಕ್ಕೆ ಸಂಬಂಧಪಟ್ಟಂತ ವೃತ್ತಿ ಮನೆಯ ತನದ್ದೇ ಯಾವುದೋ ಒಂದು ಸಣ್ಣ ಭಾರ ಎಳೆದ ಆಟ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ ವೃಶ್ಚಿಕಕ್ಕೆ. ಅದೊಂದೇ. ಮನೇಲಿ ಒಂದು ಪುಟ್ಟದಾಗ ತುಪ್ಪದ ದೀಪ ಹಚ್ಚಿ ಮುಂದಕ್ಕೆ ಹೋಗಿ, ಇಲ್ಲ ಹೊಂಗೆ ಎಣ್ಣೆ ದೀಪ, ನೀನ್ ನೋಡ್ಕೋ ಪರಮಾತ್ಮ ಅಂತ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಈ ಅಷ್ಟಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ವಿಪರೀತ ರಾಜಯೋಗ ತುಂಬಾ ತಲೆ ಓಡಿಸುತ್ತೆ. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಶಾರ್ಟ್ಕಟ್ ಏನೋ ಒಂದು ದಿಢೀರ್ ಆಕಸ್ಮಿಕ ಧನ. 10 ರೂಪಾಯಿ ಇಲ್ದಿದ್ದಂಗೆ ದಿಢೀರ್ ಒಂದು 1000 ರೂಪಾಯಿ ಯಾರಾದ್ರೂ ಕೊಟ್ರೆ ನಮ್ಗೆ ಏನ್ ಬರುತ್ತೋ ಗೊತ್ತಿಲ್ಲ, ಫಸ್ಟ್ ದೊಡ್ಡ ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂತ ನೋಡಿ ಹಿಂಗೆ ಬರೋದು. 10 ರೂಪಾಯಿ ಊಟಕ್ಕೆ ಒದ್ದಾಡೋನ್ಗೆ ದಿಢೀರ್ ಅಂತ 1000 ರೂಪಾಯಿ ಕೈಗೆ ಬಂದ ತಕ್ಷಣ ದೊಡ್ಡ ಹೋಟ್ಲು, ಅದು ಏನು 100-200 ರೂಪಾಯಿ ಹೋಟ್ಲು ಹೋಗಿ ತಿನ್ಬಿಡ. 10 ರೂಪಾಯಿ ತಿಂದು 990 ರೂಪಾಯಿ ಉಳಿಸೋಣ ಅನ್ನೋದಿಲ್ಲ. ಡೈಲಿ ತಿಂತಾ ಇದ್ದಿದ್ದೆ ಅದೇನು ಇಲ್ಲ. ನಾರ್ಮಲಿ 10 ರೂಪಾಯಿ ಊಟಕ್ಕೆ ಒದ್ದಾಡ್ತಿದ್ದ ಅವನಿಗೆ 1000 ರೂಪಾಯಿ ಊಟ. ಈ ರೀತಿ ಆಲೋಚನೆ ಮಾಡಿ ದುಂದುಡುಕು, ದುಂದು ವೆಚ್ಚ ಈ ತರದ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ತೀರಿ. ಬುಧ ಬೇರೆ ಅಷ್ಟಮ, ಏನೇನೋ ಐಡಿಯಾಸ್ ಕೊಡ್ತಾನೆ ಅವನು. ಶಾರ್ಟ್ಕಟ್ ಐಡಿಯಾಸು, ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ಟ್ರೇಡಿಂಗು. ಯಾರೋ ಫೋನ್ ಮಾಡ್ತಿದಾರಪ್ಪ ನನಗೆ, ಮೊನ್ನೆ ನಾವು ಏರ್ಪೋರ್ಟ್ ಇಂದ ಫೋನ್ ಮಾಡ್ತಿದ್ದೀವಿ, ಈ ತರ ಕಸ್ಟಮ್ಸ್ದು ನಿಮ್ದೇನೋ ಐಟಮ್ ಸಿಕ್ಕಾಕೊಂಡಿದೆ ಅಂತ. ತುಸುಕ್ಕಂತ ಕಟ್ ಮಾಡಿದೆ, ಬ್ಲಾಕ್ ಮಾಡಿದೆ, ರಿಪೋರ್ಟ್ ಅಂತ ಅಷ್ಟೇ. ಈ ತರದೆಲ್ಲ ಬರ್ತವೆ, ಹುಷಾರ್. ಯಾರೋ ಫೋನ್ ಮಾಡಿ, ನೀವ್ ಯಾಕ್ರಿ ಏರ್ಪೋರ್ಟು ಇನ್ನೊಂದು ವಸ್ತು ನೋಡೋಣ, ಮನೆವರೆಗೂ ಬರ್ಲಿ ನೋಡೋಣ. ಅವ್ನ್ ಡೈಲಿ ಒಂದ್ 10,000 ಕಾಲ್ಸ್ ಮಾಡಿಸ್ತಾನೆ. ಈ ತರ ಯಾರೋ ಒಬ್ಬ ಸಿಕ್ಕಾಕೋತಾನೆ, ಡೈಲಿ 10,000 ಕಾಲ್ಸ್. ಅವನ ಹತ್ರ ಒಂದು 20-30 ಲಕ್ಷ ತೆಗಿತಾನೆ. ಸಾಕು, ಒಬ್ಬೊಬ್ಬನ್ ಟಾರ್ಗೆಟ್ 300 ಕಾಲ್ ಕೊಟ್ಬಿಟ್ಟಿರ್ತಾನೆ. 30 ಜನರಿಂದ 10,000 ಕಾಲ್ಸ್. 30 ಜನದ ಸಂಬಳ ಎಷ್ಟು ಒಂದ್ ದಿನಕ್ಕೆ ಲೆಕ್ಕ ಹಾಕೊಳ್ಳಿ, 1000 ರೂಪಾಯಿ ಅಂದ್ರೆ 3 ಲಕ್ಷ. ಈ 30 ಲಕ್ಷ ಬಂದ್ಬಿಡ್ತಲ್ಲ. 10,000 ಕಾಲಲ್ಲಿ ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದ್ರೂ 100 ಜನ ತಗೊಳಾಕೋತಾರೆ. ಸರ್ ನಿಮ್ಗೆ ಅಮೆಝಾನ್ ಇಂದ ಪಾರ್ಸೆಲ್ ಬಂದಿದೆ, ಅಡ್ರೆಸ್ ಗೊತ್ತಾಗ್ತಿಲ್ಲ, ಸ್ವಲ್ಪ OTP ಹೇಳಿ ಅಂತಾನೆ, ಮುಗೀತು ನಿಮ್ಮ ಅಕೌಂಟ್ ಅಲ್ಲಿ ಅದೆಲ್ಲ ಗೋವಿಂದ ಆಗುತ್ತೆ. ಈ ತರದ್ದು ಯೂಜೋ ಒಂದು ಕರ್ನಾಟಕ ಪೊಲೀಸ್ ನಂಬರ್ ಒನ್ ನೆನ್ಪಿಟ್ಕೊಳ್ಳಿ ಮಕ್ಳೇ.
ನಾನು ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ ಹೋಗಿದ್ದೆ. ಪುಣ್ಯಾತ್ಮರ ಕೆಲಸಗಳು ಇರ್ತಾವಲ್ವಾ, ಇರ್ಲಿ, ಅದೇ ನಮಗ್ ನೋವು. ಹೋಗಿದ್ದಾಗ ತಮಾಷೆ ಏನಂದ್ರೆ ಅಲ್ಲಿ ಸೀರಿಯಸ್ ಆಗಿ ಕೇಸ್ ನಂಬರು ಇನ್ನೊಂದು, ಸರ್ ನಿಮ್ಗೆ ಪೊಲೀಸ್ ಸ್ಟೇಷನ್ ಬರ್ಲಿಕ್ಕೆ ಭಯ ಆಗುತ್ತಾ? ತಪ್ಪೇ ಮಾಡಿಲ್ಲ, ನನಗೆ ಯಾಕೆ ಭಯ ಆಗ್ಬೇಕು? ಕೆಲವ್ರಿಗೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದ್ರೆ ನಾವು ಫಿರ್ಯಾದಿ ಕೊಡ್ಲಿಕ್ಕೆ ಹೋದ್ರು ಕೂಡ ಒಂಥರ ಗಾಬರಿ ಇನ್ನೊಂದು, ಅವ್ರ ಭಾಷೆ ಬೇರೆ, ಅವ್ರು ನಿಂತ್ಕೊಳ್ಳೋದು ಬೇರೆ. ಅವ್ರು ಹಾಗೆ ಇರ್ಬೇಕು ಮಕ್ಳೇ, ಇಲ್ಲ ಅಂದ್ರೆ ತಿಂದಾಕ್ಬಿಡ್ತಾರೆ ಅವ್ರು. ಈ ತರ ಮುಗಿಸಾಕೊಂಡು ಎಷ್ಟು ಬೇಗ ಇಮಿಡಿಯೇಟ್ ಒಂದು ಮೆಸೇಜ್ ಬಂತು ಗೊತ್ತಿಲ್ಲ, ತುಂಬಾ ಖುಷಿ ಆಗ್ಬಿಡ್ತು ನನಗೆ. ಇಟ್ಸ್ ಬಿನ್ ಸೋ ಮಚ್ ಹೈಲೈಟೆಡ್. ಅದ್ಭುತ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಎಲ್ಲ ತರ್ತಿದ್ದಾರೆ. ಅದ್ಭುತ, ಅದೊಂದು ಬೇರೆನೆ ಕತೆ. ದಟ್ ಇಸ್ ಹೌ ಇಟ್ ಇಸ್ ದೇರ್. ಧನಸ್ಸು ನಿಮ್ಮದೊಂದು ಲೆಕ್ಕಾಚಾರ, ಹುಷಾರ್. ಇನ್ಯಾವುದೋ ಈ ತರದ್ದೆಲ್ಲ ಬರುತ್ತೆ, ಸಿಕ್ಕಾಕೋಬಿಡ್ತೀರಿ, ಅವಮಾನ ಅನುಭವಿಸ್ಬಿಡ್ತೀರಿ, ಹುಷಾರು. ಮಕರ ರಾಶಿ, ಲಾಭದಲ್ಲಿ ಚಂದ್ರ, ಸಪ್ತಮದಲ್ಲಿ ಬುಧ. ಕೊಡೋದು, ತಗೊಳ್ಳೋದು, ಮಾಡೋದು, ಪಾಲುದಾರಿಕೆ, ಸಿಹಿ ಪದಾರ್ಥಗಳು, ಕಾಂಡಿಮೆಂಟ್ಸ್, ಬೇಕರಿ, ಹಣ್ಣು, ಜ್ಯೂಸು, ಅಲಂಕಾರ, ವೈದಿಕ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಸ್ತ್ರೀ ಮೂಲಕ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ದಶಮ, ಬುಧ 6ನೇ ಮನೆ, ಚೆನ್ನಾಗಿದೆ. ಓಡಾಟ, ಸುತ್ತಾಟ, ದಣದು ಬಿಡ್ತೀರಿ. ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಒಂದೊಂದೇ ಹೆಜ್ಜೆ ಮುಂದಕ್ಕೆ ಹೋಗಿ ಒಂದೇ ಬಾರಿ 50 kg ಭಾರ ಎತ್ತಲಿಕ್ಕೆ ಹೋಗ್ಬೇಡಿ. ಮೊದಲಿಂದಲೇ ಒಂದ್ ಮಗು ಕೂಡ ನಾವು ಹುಟ್ಟಿದಾಗ ಒಂದ್ 3 kg ಇರ್ತವೆ. ನಾವು ಹುಟ್ಟಿದಾಗ 3 kg, ಕೆಲವರು ಇನ್ನೂ ಕಡಿಮೆ ಇರ್ತಾರೆ, ಕೆಲವರು 3.5 kg ಇರ್ತಾರೆ. ನಾನ್ ಜಾಸ್ತಿ ಇದ್ನಂತೆ. ಮನೇಲೆ ಹುಟ್ಟಿದ್ದು ಅಂತ ಹೇಳ್ತಾರೆ ಅಮ್ಮ. ತೆಂಗಿನ ಮರದ ಕೆಳಗಡೆ ಹುಟ್ಟಿದೆ ಕಣೋ ಅಂತ ಅಮ್ಮ ಹೇಳ್ತಾರೆ. ನಮ್ಮ ಕಾಲಕ್ಕೆ ಎಲ್ಲಿ ಆಗೆಲ್ಲ ಆಸ್ಪತ್ರೆ, ಇನ್ನೊಂದು ಕರ್ಕೊಂಡು ಹೋಗೋ ವ್ಯವಸ್ಥೆ, ಇರೋ ವ್ಯವಸ್ಥೆ, ಒದ್ದಾಟದ ವ್ಯವಸ್ಥೆ. ರಾಮಚಂದ್ರ ಇರ್ಲಿ. ಕೆಲವರಿಗೆ ದೈವಾನುಗ್ರಹ, ಬೆಳೆದು ಇವತ್ತು 70 kg ಇದ್ದಾನೆ. ಮನೆ ಯಾರು ತಾಯಿ ಜೀವ ಹೇಳ್ತು, ಗುರುಜಿ ಸ್ವಲ್ಪ ಮೈಕೈ ತುಂಬ್ಕೊಂಡಿದ್ರು, ನೋಡ್ತಿದ್ದಾಗೆ ಆನಂದ ಆಯ್ತು. ಇಲ್ಲಮ್ಮ, ವಾರದಲ್ಲಿ 3 ದಿನ ರಜಾ ಮಾಡ್ಬಿಟ್ಟಿದ್ದೀನಿ, ಸುತ್ತಾಟವೇ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳ ಜೊತೆ, ಇನ್ನೊಂದು ಬೇರೆ ಬೇರೆ ದೊಡ್ಡ ಕಾರ್ಯಗಳು, ದೊಡ್ಡ ವ್ಯವಸ್ಥೆಗಳು, ಅದರಿಂದ ಸಾಕು ಅನ್ನೋದು ಬಂದ್ಬಿಟ್ಟಿದೆ. ಇದಕ್ ಮೇಲೆ ಇನ್ನೇನು ಬೇಡ, ಅದಕ್ಕೆ ಮೈ ಬಂದ್ಬಿಟ್ಟಿದೆ ಒಂದ್ ಸ್ವಲ್ಪ ಅಂತ ಹೇಳ್ಬಿಟ್ಟು, ದೃಷ್ಟಿ ತೆಗೆಸ್ಕೊಳ್ಳಿ ಗುರುಗಳೇ, ಮನೆಗೆ ಹೋಗ್ಬಿಟ್ಟು ಅಂತ. ಆಯ್ತು ತಾಯಿ ಜೀವ ಅಂತ. ಸೊ ಕುಂಭ, ಒಂದೇ ಭಾರ ಎತ್ಕೊಳಕ್ ಹೋಗ್ಬಿಡಿ, ಒಂದೇ ಬಾರಿ ಬಿದ್ದು ಬಿಡ್ತೀರಿ, ಸೊಂಟ ಹಿಡ್ಕೊಬಿಡುತ್ತೆ. ಹುಷಾರ್, ಜಾಗ್ರತೆ, ವಿಪರೀತ ಭಾರ ಬೇಡ. ಒಂದೊಂದೇ ಹೆಜ್ಜೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ ಯಶಸ್ಸು. ಮೀನರಾಶಿ, ಬ್ಯೂಟಿಫುಲ್ ಡೇ. ಶುಕ್ರ, ಬುಧ, ಸೂರ್ಯ, ಚಂದ್ರ, ಶುಭಗ್ರಹಗಳು ಮೂಲ ತ್ರಿಕೋಣದಲ್ಲಿದ್ದಾವೆ. ರಾಹುನು ನೋಡ್ತಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಅದೃಷ್ಟಕ್ಕೆ ಗುರು ಕೇತುವನ್ನು ನೋಡ್ತಿದ್ದಾನೆ. ಕೇತು ಚಂದ್ರ ನಕ್ಷತ್ರ, ಗುರುವು ಚಂದ್ರ ನಕ್ಷತ್ರ, ಕುಜ ಬೇರೆ ಬಲವಾಗಿದ್ದಾನೆ. ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ. ಹಣ್ಣು, ಟ್ರಾವೆಲ್ಸ್, ವೆಹಿಕಲ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಆಂಟಿಕ್ ವಸ್ತುಗಳು, ಅಲಂಕಾರ, ಒಪ್ಪ, ಓರಣ, ಶೃಂಗಾರ, ಕಲಾ ವೇದಿಕೆ, ತುಂಬಾ ದೊಡ್ಡ ದೊಡ್ಡ ಒಂಥರ ಅಲಂಕಾರಿಕ ವಸ್ತುಗಳು, ದೇವರಿಗೆ ಸಂಬಂಧಿತ ವಸ್ತುಗಳು, ತೃಪ್ತಿಪಡಿಸುವ ವ್ಯಾಪಾರ, ಹಣ್ಣು, ಊಟ, ತರಕಾರಿ, ಜ್ಯೂಸು, ಸಿಹಿ ಪದಾರ್ಥಗಳ ವ್ಯಾಪಾರ, ಇಂಥದರ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.